शिरुषिभ्यो नमो महद्भो नमो गुरुभ्यः सर्वोपप्लवरहितं प्रज्ञानघन प्रत्यगर्थो ब्रह्मीवाहमस्मि श्रुतिस्मृतिपुराणानाम् आलयं करुणालयं भगवत्पादशङ्करं लोकशङ्करं शङ्कराचार्यं केशवं बादरायणं सूत्रभाष्यकृतो वन्दे भगवन्तो पुनः पुनः श्रीमच्छङ्कर भगवत्पूज्यपाद सद्गुरुभ्यो नमः। वन्दे सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहं सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचार्यं समाश्रये। श्री श्री सच्चिदानन्देन्द्र सरस्वती महासद्गुरुभ्यो नमः। अधीहि भगवो ब्रह्म यो यो यां त्वं भक्तः अदना यो यो यां त्वं भक्तः श्रद्धयार्चितुमिच्छति यान्तनं भक्तः श्रद्धयार्चितुमिच्छति तस्य तस्याचलां श्रद्धां तामेव विदधाम्यहम् तस्य तस्याचलां श्रद्धां तामेव विदधाम्यहम् यो यो यान्तनं भक्तः श्रद्धयार्चितुमिच्छति तस्य तस्याचलां श्रद्धां तामेव विदधाम्यहम् यः 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 यां तनुं भक्तः श्रद्धयार्चितुमिच्छति अर्चितुम् इच्छति तस्य अचलां श्रद्धां ताम् एव विदधामि अहम्। यार्याರು ದೇವದತ್ತ ಯಜ್ಞದತ್ತ ವಿಷ್ಣುದತ್ತ ಯಾರ್ಯಾರು ಒಬ್ಬ ದೇವದತ್ತ ಗಣಪತಿಯಿಂದ ಯಜ್ಞದತ್ತ ಶಿವ ಅಂತ ವಿಷ್ಣು ಮಿತ್ರ ನಾರಾಯಣ ಅಂತ ಇನ್ನು ಹರಿ ರಾಮನೊಬ್ಬ ರಮೇಶ ದೇವಿಯಿಂದ ಇನ್ನೊಂದೊಂದ ಆಂಜನೇಯ ಅಂತ ಏನು ಮಾಡೋದು ಯಾರ್ಯಾರು ಯಾವ್ಯಾವ ಶರೀರದಲ್ಲಿ ಭಕ್ತರಾದವನಾಗಿ ದತ್ತಾತ್ರೇಯ ಭಾರಿ ಇರ್ಬೋದು ನಮ್ಮ ಶಿವ ಅಂತ ಭಾರಿ ಇರ್ಬೋದು ರಾಮ ಏನ್ ತಪ್ಪಿಲ್ಲ ಯಾರ್ಯಾರು ಯಾವ್ಯಾವ ತನುವನ್ನ ಶರೀರವನ್ನ ಭಕ್ತರಾಗಿದ್ದುಕೊಂಡು ಶ್ರದ್ಧೆಯಿಂದ ಪೂಜಿಸಕ್ಕೆ ಇಷ್ಟಪಡ್ತಾನೋ ಅವ್ರು ಬೇರೆ ಅಂದ್ಕೊಳ್ಳಿ ಅದೇ ನಾನು ಮಾತ್ರ ಆಯಾಯ ಶರೀರದಲ್ಲಿ ಅಚಲವಾದ ಶ್ರದ್ಧೆಯನ್ನು ಕೊಟ್ಟು ಅದನ್ನೇ ಆಯಾಯ ಫಲ ನಾನು ಉಂಟು ಮಾಡ್ತೀನಿ. ಒಬ್ಬ ನಾನು ಕಾಲಿಗೆ ಗಂಧ ಹಚ್ತೀನಿ ಅಂತಾರೆ, ಒಬ್ಬ ನಾನು ಕೈಗೆ ಹಚ್ತೀನಿ ಅಂತಾರೆ, ಒಬ್ಬ ಮುಖಕ್ಕೆ ಹಚ್ತೀನಿ ಅಂತಾರೆ, ಒಬ್ಬ ಬೇರೆ ಹೊಟ್ಟೆ ಹಚ್ತೀನಿ ಅಂತಾರೆ. ಎಲ್ಲಿ ವಿಚಾರ ಯಾರಿಗೆ ಸಂಬಂಧ ಅದೇ ಜೀವನಿಗೆ ನಾನು ಮುಖಕ್ಕೆ ಹಚ್ಚಿದೆ ನಾನು ಹೆಚ್ಚು, ನೀನು ಕಾಲಿಗೆ ಹಚ್ಚಿದೆ ಕಮ್ಮಿ, ನೀನು ಕೈಗೆ ಹಚ್ಚಿದೆ ಅದು ಇನ್ನೊಂದು. ಅಲ್ಲ, ಸುಖ ಆಗೋದು ಯಾರಿಗೆ? ಸೆಂಟ್ರ ಸುಖ ಒಂದೇ ಜೀವನಿಗೆ. ಯಾವ ದೇವರಿಗೆ ತಲುಪೋದು ಆ ಪರಮಾತ್ಮನಿಗೆ. ಇದೆಲ್ಲ ಅಂಗ ಇದ್ದಾಗೆ. ಅಂಗ ಅನ್ಯ ದೇವತಾ ಹೇಳ್ತಾರೆ. ಎಲ್ಲಾ ದೇವತೆಗಳು ಪರಮಾತ್ಮನ ಅಂಗಗಳು. ಯಾವ ಅಂಗಕ್ಕೆ ಹಚ್ಚಿದ್ರು ಅಂಗಿಗೆ ಅದು ಇದು ಬರೋದು, ಸಂಬಂಧ ಆಗೋದು. ಕಣ್ಣಿಗೆ ಒಳ್ಳೆ ತಂಪಾದ ಡ್ರಾಪ್ ಬಿಟ್ಟ ಅಂದ್ರೆ ಆ ಹಿತವಾಗೋದು ಅವನಿಗೆ. ಕಿವಿಗೆ ಒಳ್ಳೆ ವಿಶಾಲ ಶಬ್ದ ಕೊಟ್ಟ ಅಂದ್ರೆ ಹಿತವಾಗೋದು ಅವನಿಗೆ. ಏನೇ ಮಾಡಿ ಒಳ್ಳೆ ತಿರುಸಿ ಊಟ ಕೊಟ್ಟ ಹಿತವಾಗೋದು ಅವನಿಗೆ. ನಾನು ನಾಲ್ಗೆ ಕೊಟ್ಟೆ, ನಾನು ಕಣ್ಣಿಗೆ ಕೊಟ್ಟೆ, ಕಿವಿಗೆ ಕೊಟ್ಟೆ, ಬೇರೆ ಬೇರೆ ಇರ್ತಾರ. ಹಾಗೆ ಭಕ್ತರು ಮಾತ್ರ ಅವ್ರವ್ರು ಬೇರೆ ಬೇರೆ ಅಂದ್ಕೊಂಡಿರ್ಬೋದು. ಒಬ್ಬರದನ್ನೊಬ್ಬರು ನಿಂದೆನೂ ಮಾಡ್ತಾರೆ. ತಮ್ಮದನ್ನು ಹೊಗಳಕ್ಕೋಸ್ಕರವಾಗಿ ಇನ್ನೊಂದನ್ನು ನಿಂದೆನೂ ಮಾಡ್ಬಿಡ್ತಾರೆ. ಅದನ್ನು ಹೊಗಳ್ಕೋಬಹುದು, ನಿಂದೆ ಮಾಡುತ್ತ ಮಾಡ್ಬಿಡ್ತಾರೆ. ಆದ್ರೆ ಭಗವಂತ ಹೇಳ್ತಾನೆ, ಅದರಲ್ಲಿ ಅಚಲವಾದ ಶ್ರದ್ಧೆಯನ್ನ ನಾನು ಉಂಟು ಮಾಡ್ತೀನಿ. ನನಗೆ ಆಂಜನೇಯ ಭಕ್ತರಿಗೆ ಆಂಜನೇಯನಲ್ಲೇ ಭಕ್ತಿ ಉಂಟು ಮಾಡ್ತೀನಿ, ಗಣಪತಿ ಭಕ್ತರಿಗೆ ಗಣಪತಿಯ ಶ್ರದ್ಧೆ ಉಂಟು ಮಾಡ್ತೀನಿ, ಗಾಯತ್ರಿ ಭಕ್ತರಿಗೆ ಗಾಯತ್ರಿಯಲ್ಲಿ ಶ್ರದ್ಧೆ ಉಂಟು ಮಾಡ್ತೀನಿ. ಅಲ್ಲಿ ಗಾಯತ್ರಿ ಬೇರೆ, ಗಣಪತಿ ಬೇರೆ, ಆಂಜನೇಯ ಬೇರೆ, ಶಿವ ಬೇರೆ, ನಾರಾಯಣ ಬೇರೆ ಅಲ್ಲ. ಎಲ್ಲಾ ದೇವರು ಒಂದೇ ಅಲ್ಲ. ಮತ್ತೇನ್ ಹೇಳೋ, ಒಂದೇ ದೇವರೇ ಎಲ್ಲ. ಎಲ್ಲಾ ದೇವರಿಗೆ ಎಲ್ಲ ಇಲ್ಲ, ಬಹುಚನ ಇಲ್ಲ. ಒಬ್ಬ ದೇವನೇ ಎಲ್ಲವಾಗ ತೋರ್ತಿದ್ದಾರೆ. ಹಾ, ಮಿನಿ ಒನ್ ಅಲ್ಲ. ಮಿನಿ ಒನ್ ಆಗಲ್ಲ, ಅಂದ್ರೆ ಒಂದ್ ಮಿನಿ ಆಗತ್ತೆ. ಮಿನಿಯೇ ಮನಿ ಬರುತ್ತೆ. ಮಿನಿ ಪೂಜೆ ಮಾಡೋದು ಮನಿ ಬರುತ್ತೆ. ಅದೇ ಒಂದ್ ಪೂಜೆಯಲ್ಲಿ ಮನಿ ಇಲ್ಲ. ಅದೇ ಅದರಲ್ಲಿ ಆಯಾ ದೇವತೆಯಲ್ಲಿ ಆ ಶರೀರದಲ್ಲಿ ಶ್ರದ್ಧೆಯನ್ನ ನಾನು ಉಂಟು ಮಾಡ್ತೀನಿ. ತಾಮೇವನ ಅದೇ ತರಹದ್ದಾದ ಔಷಧಿಯನ್ನು ಅಭಕ್ತಿಯಲ್ಲಿ ಮಾಡ್ತಾರೆ. ಅವ್ರು ಎಷ್ಟು ಆಗ್ರಹ ಬರುತ್ತೆ ಗೊತ್ತಾ? ಅದು ಬಿಟ್ಟರೆ ಇನ್ನೊಂದಿಲ್ಲ, ವಿಜಯ ಸರ್ವಸ್ವ ಬೇರೆ ಮಾಡಿದ್ರು ದಂಡ ವ್ಯರ್ಥ, ಅವ್ರು ಹಾಳ ಹೋದ್ರು, ಅಷ್ಟು ಮಟ್ಟ ತಿಳ್ಕೊಂಡ್ಬಿಡ್ತಾರೆ.
ಅವ್ರು ಹಾಳ ಹೋದ್ರು ಅಂತ. ಮಾಧ್ಯರು ಸ್ಮಾರ್ತಲ್ಲ ಹಾಳ ಹೋದ್ರು ಅಂತ. ಈ ವೈಷ್ಣವರು ಸ್ಮಾರ್ತ ಇನ್ನೊಬ್ರು ಅವ್ರು ಹಾಳ ಹೋದ್ರು ಅಂತ. ಈ ಶೈವರು ವಿಷ್ಣುವೆಲ್ಲ ಹಾಳ ಹೋದ್ರು ಅಂತ. ಒಬ್ರು ಇನ್ನೊಬ್ರನ್ನ ಹಾಳ ಹೋದ್ರು ಅಂತ. ಯಾರು ಹಾಳ ಹೋಗಿಲ್ಲ, ಅದು ಎಲ್ಲ ಹಾಳ ಹೋಗಿದ್ದಾರೆ. ಒಂದು ಅದ್ವಿತೀಯ ತತ್ವ ಕಂಡ್ಕೊಂಡಿದ್ರು ಎಲ್ಲರೂ ಹಾಳ ಹೋಗಿದ್ದಾರೆ. ಆ ಒಂದಿಷ್ಟಿದೆ. ಅದ ವ್ಯವಹಾರ ದೃಷ್ಟಿಯಿಂದ ಎಲ್ಲರೂ ಉದ್ಧಾರ ಮಾಡ್ತಾರೆ. ಹಾಗಾಗಿ ಅದರ ಶ್ರದ್ಧೆಯನ್ನು ನಾನು ಉಂಟು ಮಾಡಿಯೇ ಕೊಡ್ತೀನಿ, ನಂಗೇನು ವ್ಯತ್ಯಾಸ ಇಲ್ಲ. ತೇಷಾಂತ ಕಾಮಿನಾಂ ಯೋಯಃ ಕಾಮಿ ಯಾಮ್ಯಾಂ ದೇವತಾ ತನುಂ ಶ್ರದ್ಧಯಾ ಸಂಯುಕ್ತಃ ಭಕ್ತಶ್ಚ ಸನ್ ಅರ್ಚಿತುಂ ಪೂಜಯಿತುಂ ಇಚ್ಛತಿ ತಸ್ಯ ಕಾಮಿನಃ ಅಚಲಾಂ ಸ್ಥಿರಾಂ ಶ್ರದ್ಧಾಂ ತಾಮೇವ ವಿದಧಾಮಿ ಯಯೈವ ಪೂರ್ವಂ ಪ್ರವೃತ್ತಃ ಸ್ವಭಾವತಃ. ಆಯಾ ಕಾಮಿಗಳಿಗೆ ಎಲ್ಲೂ ಪುತ್ರಾರ್ಥಿ, ಧನಾರ್ಥಿ, ಅಧಿಕಾರಾರ್ಥಿ, ಆರೋಗ್ಯಾರ್ಥಿ, ಅನೇಕ ಅರ್ಥಿಗಳಿದ್ದಾರೆ. ಕೀರ್ತಿಸಿ ಅವನು ಯಾವ್ಯಾವ ಕಾಮಿಯಾದವನು ಯಾವ್ಯಾವ ದೇವತಾ ಶರೀರವನ್ನ ಶ್ರದ್ಧೆಯಿಂದ ಕೂಡ್ಕೊಂಡವನಾಗಿ ಪೂಜಿಸ್ತಾನೋ, ಆರಾಧಿಸ್ತಾನೋ, ಚೆನ್ನಾಗಿ ಭಕ್ತಿ ಮಾಡ್ತಾನೋ, ಭಕ್ತನಾಗಿದ್ದು ಮಾಡ್ತಾನೋ, ಪೂಜಿಸ್ಕೊಳ್ತಾನೋ, ಅವರವರಿಗೆ ಆಯಾಯ ಕಾಮಿಗೆ, ಆಯಾಯ ಭಕ್ತನಿಗೆ ಆಯಾಯ ದೇವತೆಯಲ್ಲಿ ಅಚಲವಾದ ಸ್ಥಿರವಾದ ಶ್ರದ್ಧೆಯನ್ನ ಅದೇ ಸಿದ್ಧಿನ ಹಾಗೆ ಅದೇ ಸ್ವಸ್ವಾಮಿಗೆ ಮಾಡ್ಬಿಡ್ತೀವಿ ನಾವು. ಅದು ಮಾಡ್ತಾ 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 ಊರ್ಕೊಂಡ್ಬಿಡುತ್ತೆ ಭಾವನೆ. ಊರ್ಕೊಂಡ್ಬಿಟ್ಟು ಇದೇ ಸರಿ, ಒಂದೇ ಸರಿ, ಬೇರೆ ತಪ್ಪು ಆ ಬುದ್ಧಿಯಲ್ಲಿ ಬಂದ್ಬಿಡುತ್ತೆ. ಅದು ಒಂಥರ ವಿಪರೀತ. ಎಲ್ಲವೂ ಸರಿ ಅನ್ನೋದು ಎಲ್ಲಿ, ಇದೇ ಸರಿ ಇನ್ನೊಂದೆಲ್ಲ ತಪ್ಪು ಅನ್ನೋದು ಎಲ್ಲಿ ಮಾಡ್ಬಿಡ್ತಾರೆ. ಆಮೇಲೆ ಉಂಟು ಮಾಡ್ತೀನಿ ಭಗವಂತ ನಾನು ಅಂದ್ರೆ ಭಗವಂತ ಉಂಟು ಮಾಡ್ತೀನಿ ಅಂದ್ರೆ ಭಗವಂತ ಆತ್ಮನಾಗಿರೋದ್ರಿಂದ ಆತ್ಮರೂಪದಿಂದ ಯಾವ ಶ್ರದ್ಧಾ ಭಕ್ತಿಯನ್ನು ಇಟ್ಕೊಂಡು ಬೆಳೆಸ್ತಾನೋ ಅದರಲ್ಲಿ ಅದು ಊರ್ಕೊಳ್ತ ಅಷ್ಟೇ. ಅದನ್ನು ನಾನ್ ಮಾಡಿದೆ ಅಂತ ಇದ್ದಾನೆ. ಅವರವರ ಪ್ರಯತ್ನ, ಅವರವರ ಇಚ್ಛೆ, ಅವರವರ ಒಂದು ಅಭ್ಯಾಸದಿಂದ ಆಯಾ ದೇವತೆಯಲ್ಲಿ ಊರ್ಕೊಳ್ತೆ ಭಾವನೆ. ಅದನ್ನ ಅವರವರ ಆತ್ಮದಿಂದ ನಾನು ಅದರಲ್ಲೇ ಅಭಿಮಾನ ಉಂಟು ಮಾಡ್ತೀನಿ ಅಂತ ಇದ್ದಾನೆ. ಬೇರೆ ಕಡೆ ಕೊಡ್ತೀನಿ, ಪೋಸ್ಟ್ ಮ್ಯಾನ್ ಬಂದು ಪೋಸ್ಟ್ ಕೊಟ್ಟು ಹೋಗುವಾಗೆ ಅವ್ರು ಶ್ರದ್ಧೆಗೆ ಬಂದು ಕೊಟ್ಟು ಹೋಗ್ತೀನಿ, ಬೇರೆ ಬಂದು ಕೊಡೋದ ಪರಮಾತ್ಮ. ಯಾರಿಗೆ ಏನೇ ಕೊಡೋದಾದ್ರೂ ಆತ್ಮರೂಪದಿಂದ ತೋರ್ಕೊಳ್ಳೋದೇ ಕೊಡುವಿಕೆಯೇ ಹೊರತು ಹೊರಗಡೆಯಿಂದ ಅದು ಭ್ರಾಂತಿ ಆಗಿದೆ. ನಮ್ಗೆ ಮಕ್ಕಳನ್ನ ಕೊಟ್ಟ, ನಮ್ಗೆ ಐಶ್ವರ್ಯ ಕೊಟ್ಟ, ನಮ್ಗೆ ಅಧಿಕಾರ, ಅವನೇ ನಿಮ್ಗೆ ಐಶ್ವರ್ಯ ತೋರ್ಬೋದು. ಕನಸು ಹೇಗೆ ನೀನೇ ಎಲ್ಲಾರು ತೋರ್ಕೊಳ್ತೀಯೋ ಆಯಾ ಫಲ ತೋರ್ಕೊಂಡ್ಬಿಡ್ತಾನೆ, ನಿನ್ನದಾಗಿ ತೋರ್ಕೊಂಡ್ಬಿಡ್ತಾನೆ. ನಿನ್ನದಾಗಿ ತೋರ್ಕೊಂಡ್ಬಿಡ್ಲೆ ನನಗೆ ಅವನು ಕೊಟ್ಟ ಅಂತ ಭ್ರಾಂತಿ ಉಂಟಾಗುತ್ತೆ. ಕೊಡೋಕ್ ಮುಂಚೆನು ನಂದೆ, ಅಥವಾ ಕೊಟ್ಟಾಗ ಕೊಡೋಕ್ ಮುಂಚೆ ನಂದಲ್ಲ ಅಂದ್ರೆ ಕೊಟ್ಟಗಳು ನಿಂದಲ್ಲ, ಅವಿದ್ಯೆಯಿಂದ ನಂದು ಅಂದ್ಕೊಂಡಿದ್ಯಾ. ಕೊಡೋಕ್ ಮುಂಚೆ ಬೇರೆ ನಂದಲ್ಲ ಅಂದ್ರೆ ಕೊಟ್ಟಾಗ ನಂದು ಅಂದ್ಕೊಂಡು ಭ್ರಾಂತಿ. ಕೊಟ್ಟಾಗ ನಂದೆ ಆಗೋದಾದ್ರೆ ಕೊಡೋಕ್ ಮುಂಚೆ ಹಿಂದೆ ಆಗಿರುತ್ತೆ, ಅವ್ಯಕ್ತವಾಗಿರುತ್ತೆ, ಇದಾಗಿರುತ್ತೆ ಅಷ್ಟೇ. ನಿನ್ನ ಅರಿವಿಗೆ, ನಿನ್ನ ಅಭಿಮಾನಕ್ಕೆ ಗೋಚರವಾಗಿರೋದು ಹೊರತು ಅಭಿಮಾನ ಅರಿವು ಅದೇ ಆಯಾ ಫಲ ಸಂಬಂಧವಾಗೋದಕ್ಕೂ ಬಿಟ್ಟು ಹೋಗುತ್ತೆ. ಅಭಿಮಾನ ಬಿಟ್ಟು ಹೋಯ್ತೋ, ಅರಿವು ಬಿಟ್ಟು ಹೋಯ್ತೋ, ಅದು ಫಲ ತಪ್ಪೋಯ್ತು ಅಂತ. ಅಭಿಮಾನ ಸೇರ್ಕೊಳ್ತು, ಅರಿವು ಸೇರ್ಕೊಳ್ತು, ನಂದಾಯ್ತು ಅಂತ. ಅದು ನಾವು ಅಂಗಡಿಲಿ ಚಿನ್ನವಾರದ ಅಂಗಡಿಲಿ ಬಳೆ ಸಾಲ ನಂದು ಅಭಿಮಾನ ಪಡ್ಕೋಕ, ಅಭಿಮಾನ ಪಟ್ಕೋದು ಏನಂದ್ರೆ ವ್ಯವಹಾರದಲ್ಲಿ ಬರೀ ನಾನು ಜಪ ಮಾಡೋದು ಕೊಡಲಿಲ್ಲ. ನಂದು ಅಂತ ಆದಾಗ ಏನು ಅಭಿಮಾನೋ ಆ ಅಭಿಮಾನ ಅಂತಿರೋದು. ಹಿಂದೂ ಅಂತ ಆಗೋದು ಏನೋ ಒಂದು ಪುಣ್ಯಕರ್ಮ ಬೇಕು ಒಪ್ಕೊಳ್ತೀವಿ ನಾವು, ಅದಿಲ್ಲ ಅನ್ನಲ್ಲ. ಆ ಪುಣ್ಯಕರ್ಮ ಮೀಡಿಯೇಟರ್ ಆಗಿ ಅದು ನಿಮಗೆ ನಿಂದು ಅನ್ನೋ ಅಭಿಮಾನವನ್ನು, ಪ್ರೇಮವನ್ನು ಉಂಟು ಮಾಡ್ಬಿಡುತ್ತೆ. ಅಭಿಮಾನವೇ ಪ್ರೇಮ. ಪುಣ್ಯಕರ್ಮಕ್ಕೂ ಆ ಫಲಕ್ಕೂ ಆ ಕರ್ತೃಗೂ ಲಿಂಕ್ ಇದೆಯಲ್ಲ, ಅದು ಭಗವಂತ ವೇದ ಮೂಲಕ ಗೊತ್ತು ಮಾಡಿರೋದು. ಗೊತ್ತೇ ಆಗೋದಿಲ್ಲ. ಎಲ್ಲೋ ಯಾವನೋ ಮಗು, ಯಾವನೋ ಜೀವ, ಅವನು ಯಾರಿಗೂ ಸತ್ತೋಗಿರ್ತಾರೆ, ಸತ್ತೋಗಿದ್ದು ಎಲ್ಲೋ ಇರುತ್ತೆ. ಈ ಮಕ್ಕಳು ಬೇಕು ಅಂತ ಪುಣ್ಯಕರ್ಮ ಮಾಡ್ತೀಯ, ಆ ಮಗು ನಿಂದಾಗ್ಬಿಡ್ತಿದೆ. ಹೋದ ನಿಂದಾಗಿರೋದು, ಅದು ಮುಂದಿನ ನಿಂದಾಗಲ್ಲ. ನಿನ್ನ ಪುಣ್ಯಕರ್ಮದಿಂದ ಯಾವುದೋ ಒಂದು ಅನುಶಯಿ ನಿನ್ನ ಮಗನಾಗಿ ತೋರ್ಕೊಂಡಿದ್ದಾನೆ. ಅದೆಲ್ಲ ಕಲ್ಪನೆ. ಒಂದಿಷ್ಟು ಆ ಅನುಶಯಿ ನಿಜವಾಗಿ ಸ್ವತಂತ್ರ. ಅವನಿಗೆ ಒಂದೊಂದು ಜನ್ಮದು ಒಂದು ಕಾರ್ಯಕ್ರಮ ಸಂಘಾತ ಸೇರ್ಕೊಳ್ತಾ ಬಿಟ್ಟು ಹೋಗ್ತಾ ಇರುತ್ತೆ. ಅವನು ಸಂಚಾರ ಮಾಡ್ತಾನೇ ಇರ್ತಾನೆ. ಒಂದು ಕಾರ್ಯಕ್ರಮ ಸಂಘಾತ ಬಂದಾಗ ಇಲ್ಲಿ ಇದಾನೆ, ಇದು ವಿಶ್ರಾಂತಿ ಅಂತ, ಇಲ್ಲಿ ವಿಶ್ರಾಂತಿ ಮಾಡ್ಕೊಂಡು ಬಂದಿದ್ದಾನೆ. ಮತ್ತೆ ಪ್ರಯಾಣ ಬೆಳೆಸ್ತಾನೆ, ಹೋದ್ಮೇಲೆ ಪ್ರಯಾಣ ಬೆಳೆಸುತ್ತಾ ಇರ್ತಾನೆ. ನಿಜವಾಗಿ ಯಾರಿಗೂ ಸೇರಿದವನಲ್ಲ, ಅಥವಾ ಎಲ್ರಿಗೂ ಸೇರಿದವನು. ಬೋತ್ ಆರ್ ಸೇಮ್ ಮೀನಿಂಗ್.
ಯಾರು ಸೇರಿಲ್ಲ ಅನ್ನೋದು ಅದೇ ಅರ್ಥ, ಎಲ್ಲಿಗೂ ಸೇರಿಲ್ಲ ಅನ್ನೋದು ಅದೇ ಅರ್ಥ. ಅದೇ ಮನುಷ್ಯ ಕಲ್ಪನೆ, ಭಾವನೆ, ಆಗ್ರಹ, ಹಠ ಇದೆಯಲ್ಲ, ಅದು ಒಂಥರ ಇದು ಮಾಡುತ್ತೆ. ಆಯಾಯ ಶ್ರದ್ಧೆಯನ್ನ, ಸ್ಥಿರವಾದ ಅಚಲವಾದ ಶ್ರದ್ಧೆಯನ್ನು ನಾನು ಅದನ್ನೇ ಅವರಿಗೆ ಉಂಟು ಮಾಡ್ತೀನಿ. ಯಾವ ಶ್ರದ್ಧೆಯನ್ನು ಇಟ್ಟು ಹಿಂದೆ ಹೊರಟಿದ್ವಾ ಆಳಮ, ಯಾವ ಶ್ರದ್ಧೆ ಇಟ್ಟು ಆ ಶ್ರದ್ಧೆಯನ್ನ ಗಟ್ಟಿಪಡಿಸ್ತೀನಿ, ಬಲಪಡಿಸ್ತೀನಿ, ಬೇರೂರಿಸ್ತೀನಿ ಅಂತ ಇದ್ದಾನೆ. ಹಠ ಬರೋ ಮಾಡ್ಬಿಡ್ತಾನೆ. ಮಾಡ್ತಾ 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 ಹಠ ಬಂದ್ಬಿಡುತ್ತೆ. ಈ ಪೂಜೆ ಮಾಡಲ್ಲ, ಏನ್ ಫಲ ಆಗಲ್ಲ, ದಂಡ ಆಗಲ್ಲ, ಏನಾಗಲ್ಲ, ಇದರಲ್ಲೇ ಆಗೋದು, ಇದನ್ನೇ ಮಾಡ್ಕೊಂಡು ಹೀಗೆ ಮಾಡ್ಕೊಂಡು ಇದ್ರ ಹಠ ಬಂದ್ಬಿಡುತ್ತೆ. ಯೋ ಯಾಂ ದೇವತಾತಂ ಶ್ರದ್ಧೆಯ ಅರ್ಚಿತುಂ ಇಚ್ಛತಿ, ಯೋ ಯಾಂ ದೇವತಾಂತನಂ ಶ್ರದ್ಧೆಯ ಅರ್ಚಿತುಂ ಇಚ್ಛತಿ. ಯಾವ ಮನುಷ್ಯ ಯಾವ ದೇವತಾ ಶರೀರವನ್ನ ಆಸ್ತಿಕ್ಯ ಬುದ್ಧಿಯಿಂದ ನಂಬಿಕೆಯಿಂದ ಪೂಜಿಸೋಕೆ ಇಷ್ಟಪಡುತ್ತಾನೋ ಅವನಿಗೇನಾಗುತ್ತೆ? ಸತಯಾ ಶ್ರದ್ಧೆಯ ಯುಕ್ತಃ ಶ್ರದ್ಧೆಯ ಯುಕ್ತಃ ತಸ್ಯಾರಾಧನಮೀಹತೆ ತಸ್ಯಾರಾಧನಮೀಹತೆ ಲಭತೆ ಚ ತತಃ ಕಾಮಾನ್ ಲಭತೆ ಚ ತತಃ ಕಾಮಾನ್ ಮಯೈವ ವಿಹಿತಾನ್ ಹಿ ತಾನ್. ಮಯೈವ ವಿಹಿತಾನ್ ಹಿ ತಾನ್. ಸತಯಾ ಶ್ರದ್ಧೆಯ ಯುಕ್ತಸ್ತಸ್ಯಾರಾಧನಮೀಹತೆ ಲಭತೆ ಚ ತತಃ ಕಾಮಾನ್ ಮಯೈವ ವಿಹಿತಾನ್ ಹಿ ತಾನ್. ವಿಹಿತಾನ್ ಹಿತಾನ್ ಮಾಡೋದು. ಈ ಹಿತಾನ್ 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 ಹಿತವಾದ ಕಾಮಗಳು ಅಂತವ. ಕಾಮ ಯಾವಾಗ ಹಿತ ಅರ್ಥ ಇಲ್ಲ. ಸಹ ತಯಾ ಶ್ರದ್ಧಯಾ ಯುಕ್ತಃ ತಸ್ಯಾಹ ರಾಧನಂ ಈಹತೆ ಲಭತೆ ಚ ತತಃ ಕಾಮಾನ್ ಮಯಾ ಏವ ವಿಹಿತಾನ್ ಹಿ ತಾನ್. ಸಹ ಅಂದ್ರೆ ಸಹ ಪೂಜಕ, ಸಹ ಭಕ್ತ. ತಯಾ ಶ್ರದ್ಧೆಯ, ಯಾವ ನಂಬಿಕೆ ಭಾವನೆ ಆಸ್ತಿಕ್ಯತೆಯನ್ನು ಇಟ್ಕೊಂಡು ಹೊರಟಿದ್ನೋ ಅದರ ಯುಕ್ತ ಕೂತ್ಕೊಳ್ತಾನೆ. ಸೋಮವಾರ ಮಾಘ ಮಾಸ ಇದು ವಿಶೇಷ, ಅಭಿಷೇಕ ಮಾಡಬೇಕು, ಪರಮೇಶ್ವರನ ಆರಾಧನೆ ಮಾಡಬೇಕು ಅದು ಸಂಕಲ್ಪ ಮಾಡ್ತಾನೆ. ಅವ್ನು ಬಂದ್ಬಿಡುತ್ತೆ ಮನಸ್ಸಿಗೆ, ಶ್ರದ್ಧೆಯಿಂದ ಕಾಫಿನೂ ಕುಡಿಯಲ್ಲ, ತಿಂಡಿ ತಗೊಳ್ಳೋದಿಲ್ಲ, ಯಾರನ್ನು ಮುಟ್ಟಿಸ್ಕೊಳ್ಳೋದಿಲ್ಲ, ಅವಳ ಬಿಡಿಯ ಹೋಗಿ ಕೂತ್ಕೊಂಡು ಮಾಡ್ತೀನಿ. ಮಾಡು, ತಪ್ಪಿಲ್ಲ. ಶ್ರದ್ಧೆ ಭಕ್ತಿನ ಮಾಡಿದ್ರೆ ಮಾಡು. ಅದು ಮಾತ್ರ ನಾನೇ ಗ್ರೇಟು, ನಾನೇ ಹೆಚ್ಚು, ಬೇರೆ ಅದೆಲ್ಲ ಆ ಭಾವನೆ ಇರಬಾರ್ದು. ಅದು ಒಂಥರ ಇಲ್ಲ. ಭಕ್ತಿ ಶ್ರದ್ಧೆ ನಿಯಮ ಏಕಾಗ್ರತೆ ಬೇಕು. ಆದ್ರೆ ಅದಕ್ಕೆ ಈ ಬೇರೆ ಉಲ್ಟಾ ರಿಸಲ್ಟ್ ಕೊಡುವಂತಹ ಭಾವನೆ ಇರಬಾರ್ದು. ಶ್ರದ್ಧೆಯಿಂದ ಕೂಡಿಕೊಂಡು ತಸ್ಯಾಹ ದೇವತಾಯ, ಆ ದೇವತೆಯ ಆರಾಧನ ಅಂದ್ರೆ ಆರಾಧನೆ. ಆರಾಧನೆಯಲ್ಲಿ ಈ ಹತ್ತಿರ ಇಹ ಚೇಷ್ಟಾಯ, ಚೇಷ್ಟೆ ಮಾಡ್ತಾರೆ, ವ್ಯಾಪಾರ ಮಾಡ್ತಾರೆ. ರಾಧ ಸಾಧ ಸಂಸಿದ್ಧ ಧಾತು. ರಾಧನಂ ಆ ಉಪಸರ್ಗ, ಆರಾಧನ. ಆ ಬಿಟ್ಟು ಹೇಳ್ಬೋದು ಆಶ್ರಯಿಸ್ಕೊಂಡು. ಇಹ ಚೇಷ್ಟಾಯಂ ಧಾತು. ಈ ಹತ್ತಿರ ಚೇಷ್ಟತೆ, ವ್ಯಾಪಾರ ಮಾಡ್ತಾನೆ. ತತಃ ಅದರಿಂದ ಆ ಕಾಮಾನ್ ಲಭತೆ, ಈಪ್ಸಿತಾನ್ ಕಾಮ, ತಾನು ಬಯಸಿದ್ದಾದ ಬೈಕ್ ಪಡ್ಕೊಂಡ್ಬಿಡ್ತಾನೆ. ಏನಕ್ಕಾಗಿ ಮಾಡ್ತಾನೋ, ಈಗ ಅಭಿಷೇಕ ಮಾಡಿಬಿಟ್ಟು ಇಂತಹ ಫಲ ಪಡ್ಕೊಬೇಕು ಅಂದ್ರೆ ಆ ಅರ್ಧಾಧ್ಯಾಯದಿಂದ ದೇವತೆ ಆರಾಧನೆ ಮಾಡ್ತಾ 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 ನಿನ್ನ ಭಾವನೆ ಎಷ್ಟು ಪಕ್ವವಾಗಿ ಚೆನ್ನಾಗಿ ಆ ದೇವತೆಯನ್ನು ಊರ್ಕೊಳಿಸ್ತೋ ಆ ದೇವತೆಯಿಂದ ಅಷ್ಟು ಮುಖ ಅದೇ ಫಲ ತಿಳ್ಕೊಳ್ತಾನೆ. ದೇವತೆ ಕೊಡ್ತಾನೆ. ನಮ್ಮ ಅಭಿವೃದ್ಧಿ ಇದು ವ್ಯವಹಾರ ದೃಷ್ಟಿ. ದೇವತೆ ಕಡೆಯಿಂದ ಅಥವಾ ಪರಮಾತ್ಮ ಕಡೆಯಿಂದ ಅವನೇ ಹಾಕಿ ಸೇರ್ಕೊಳ್ಳೋದು. ನಿನ್ನ ಫಲವಾಗಿ ನಿನ್ನ ದುಡ್ಡಾಗಿ ತಿಳ್ಕೊಳ್ತಿದ್ದಾನೆ. ನಂಗೆ ದುಡ್ಡು ಕೊಟ್ಟ ನೆನ್ಕೊಳ್ತೀರಾ, ನಿಮ್ಗೆ ದುಡ್ಡು ಕೊಡಲ್ಲ ಅವನು. ದುಡ್ಡು ಅನ್ನೋದು ಪರಮಾತ್ಮ ಏನು ಸೃಷ್ಟಿ ಮಾಡಲು ಇಟ್ಕೊಂಡೇ ಇಲ್ಲ. ಏನೇನೇನು ಕೊಡ್ಬೇಕು ಅಷ್ಟು ಸೃಷ್ಟಿಯಲ್ಲಿ ಇಟ್ಬಿಟ್ಟಿದ್ದಾನೆ. ಸೃಷ್ಟಿಯಿಂದ ಹೊರಕ್ಕೆ ಮತ್ತೆ ಐಶ್ವರ್ಯ ಜ್ಞಾನ ಅದೆಲ್ಲ ಇದೆ, ಎಲ್ಲ ತುಂಬಿಟ್ಟಿದ್ದಾನೆ. ಅದು ಯಾರ್ಯಾರ್ದು ಅದು ಯಾರಿಗೂ ಬಿಲಿಗೇಟ್ಸ್ ಎಷ್ಟೋ ಇದೆ, ನಿಮ್ಗೆ ಕಷ್ಟ ಶೇರ್ ಮಾಡ್ತಾನೆ. ಅದನ್ನು ಶೇರ್ ಇಲ್ಲಿರೋ ಸಂಪತ್ತನ್ನೇ ಹಂಚಿದಾನೆ ಹೊರತು ಇನ್ನು ಬೇರೆ ಸಂಪತ್ತನ್ನು ಯಾರಿಗೂ ಕೊಡಲ್ಲ ಅವನು. ಒಟ್ಟು ಪ್ರಪಂಚಗಳಿಗೆ ಎಲ್ಲ ಬಂಗಾರ ಇದೆ, ಮಣ್ಣು ಇದೆ, ಬೆಳ್ಳಿ ಇದೆ, ಕಾಲು ಇದೆ, ಎಲ್ಲ ಪ್ರಪಂಚ ಇದೆ. ಅದು ಯಾರೆಲ್ಲ ಹೈಟಪ್ ಆಗಿದೆ, ಎಲ್ಲ ಹೋಗ್ತದೆ. ಅಂದ್ರೆ ಅವರವರ ಪುಣ್ಯಕರ್ಮದಿಂದ ಅವರವರಿಗೆ ಮತ್ತೆ ಇದಾರೆ. ತತಃ ಆ ದೇವತೆಯಿಂದ ಅಥವಾ ಆ ಆರಾಧನೆಯಿಂದ ಕಾಮಗಳನ್ನು ಲಭತೆ ಪಡ್ಕೊಳ್ತಾನೆ. ಅದು ತಾನ್ ಕಾಮಾನ್ ಮೈವ, ಆ ಇಷ್ಟಾರ್ಥಗಳು ನಾನೇ ಗೊತ್ತು ಮಾಡಿದ್ದೋ ಇಂಥದ್ದು ಕಿಂಚಿಂದ ವಾಯುಯಜ್ಞ ಶ್ವೇತಮಾಲ ಭೇದ ಭೂತಿ ಕಾಮ. ನಾನೇ ವೇದ ಮೂಲಕ ವಾಯುದೇವತೆಯನ್ನ ಆರಾಧನೆ ಮಾಡಿದರೆ ಐಶ್ವರ್ಯವಂತನಾಗ್ತಾನೆ.
ಅಗ್ನಿ ವಸುಮತೆ ಪುರೋಡಾಶ ಮಟ್ಟಾಕಪಾರ್ವೇ ಯಃ ಕಾಮೇತಿ ವಸುಮಾನ್ ಸಾವಿತಿ ಅಗ್ನಿಮಿವ ವಸುಮಂತಗ್ ಸ್ವೇನ ಭಾಗಧೇ ಏನೋಪಧಾವತಿ ಸ ಏವೀನಂ ವಸುಮಂತಂ ಕರೋತಿ ವಸುಮಾನ್ ಭವತಿ. ವಸುವಿನ ಸಂಪತ್ತು ವಸುವಿನ ಸಂಪತ್ತು ಪ್ರಚೋದನೆ ಹೌದು. ಅವನೇ ಎಲ್ಲ ಏಷಕೇವ ಸಾಧು ಕರ್ಮಕಾರಣಿ, ಎಲ್ಲ ಪ್ರೇರಣೆ ಅವನ ಜೀವಯೋನ ಪ್ರಚೋದನೆ, ಬುದ್ಧಿ ಪ್ರೇರಕ ಅವನೇ. ಪರಮಾತ್ಮ ಎಲ್ಲರ ಬುದ್ಧಿ ಪ್ರೇರಕನಾಗಿರೋದು ಅವನು. ಅವನೇನು ಯಾವ್ಯಾವ್ದು ಇಷ್ಟ ಅದಿಷ್ಟ ಇವನು ಅದನ್ನ ಇದು ಮಾಡ್ತಾನೆ, ಡಿಸ್ಟಿಂಗ್ವಿಶ್ ಮಾಡೋದು. ಇವ್ ನಂಗೆ ಒಳ್ಳೆಯವರು, ಇವ್ ನಮ್ಮ ಅವ್ರು ನಂಗೆ ಒಳ್ಳೆಯವರಲ್ಲ, ಅದು ಇವನ್ ಬುದ್ಧಿ. ಇವಾಗ ಯಾರು ಒಳ್ಳೆಯವ್ರಲ್ಲ, ಯಾರು ಕೆಟ್ಟವರಲ್ಲ, ಎಲ್ಲರೂ ಒಳ್ಳೆಯವರು, ಎಲ್ಲರೂ ಕೆಟ್ಟವರು. ಅವನಿಂದ ಅದು ಇವ್ರು ಹಂಗೆ ಮಾಡ್ಕೊಳ್ಳಲ್ಲ. ಇದೆಲ್ಲ ಒಳ್ಳೇದು, ಇದು ನಂಗೆ ಇದೆಲ್ಲ ಬೇಡ. ಯಾವ್ಯಾವ್ದು ಒಳ್ಳೇದು ಅಂತಾನೋ ಅದ್ರ ಪ್ರಕಾರ ಏನು ಉಪಾಯವೋ ಅದು ಶಾಸ್ತ್ರ ಅಂತ ನೋಡ್ಕೊಂಡು ಮಾಡ್ತಾನೆ. ಅದು ಅವನು ಸಿಗತ್ತೆ ಅಂದ್ರೆ ಅವನದಾಗ ತೋರಿಸ್ತಾನೆ. ಸಹ ತಯಾ ಮದ್ವಿಹಿತಯ ಶ್ರದ್ಧೆಯ ಯುಕ್ತ ಸನ್ ತಸ್ಯಾಹ ದೇವತಾ ತನ್ನಾಹ ಆರಾಧನಂ ಈಯತೆ ಚೇಷ್ಟತೆ. ಆತನು ಆ ಭಕ್ತನು ಆ ನಾನು ಗೊತ್ತು ಮಾಡಿದ್ದ ಶ್ರದ್ಧೆಯಿಂದ, ನಾನೇ ಉಂಟು ಮಾಡಿದ್ದೀನಿ ಶ್ರದ್ಧೆನ. ಶ್ರದ್ಧೆ ಕೊಟ್ಟವನು ನಾನೇ ಅವನಿಗೆ. ಶ್ರದ್ಧೆನ ಮೂಲ ನಂದೇ. ನನ್ನ ನಿಮಿತ್ತವಾಗಿ ಪ್ರಾಣಿಗಳಿಗೆ ಶ್ರದ್ಧೆ ತೋರಿಸಿ ಆ ಶ್ರದ್ಧೆಯಿಂದ ಕೂಡಿಕೊಂಡು ಆ ದೇವತಾ ಶರೀರ ಆರಾಧನೆ ತೊಡಗ್ತಾನೆ. ತೊಡಗಿ ಎಷ್ಟರ ಮಟ್ಟಿನ ಶ್ರದ್ಧೆ ತುಂಬಿಕೊಂಡಿರ್ತಾನೋ ಅಷ್ಟರ ಮಟ್ಟಿನ ಕಾನ್ಸಂಟ್ರೇಷನ್, ಭಕ್ತಿ ನಿಯಮ ಎಲ್ಲ ಪಾಲನೆ ಮಾಡ್ತಾರೆ. ಊರು ಬೇಜಾರು, ಬೆಳಗಿನ ಸಂಜೆವರೆಗೂ ಪೂಜೆ ಮಾಡೋರು ಬೇಜಾರೇ ಇರಲ್ಲ. ಯಾಕಂದ್ರೆ ಅಲ್ಲ ಆಟ ಆಡೋರಿಗೆ ಅದು ಹೇಗೆ ಖುಷಿಯೋ, ಪೂಜೆ ಸಂತೋಷ ಅವರಿಗೆ. ಎಲ್ಲಿ ಸಂತೋಷ ಇದೆಯೋ ಅಲ್ಲಿ ಬೇಜಾರಾಗಲ್ಲ. ಆಟ ಆಡ್ತಾರೆ, ಕ್ಯಾರಂ ಬೋರ್ಡ್ ಆಟ ಆಡ್ತಾರೆ, ಬೇಜಾರ ಇಷ್ಟಪಟ್ಟು ಆಡ್ತಾರೆ ಅಲ್ಲ. ಹಾಗೆ ಪೂಜೆ ಮಾಡೋದೇ ಯಾರಿಗೆ ಸಂತೋಷವೋ ಅವ್ರ ಪೂಜೆ ಬೇಜಾರಾಗಲ್ಲ. ನೀವು ಆಟ ಆಡೋ ಸಂತೋಷ, ಪೂಜೆ ಮಾಡೋ ದುಃಖ ಅವರವ್ರ ಮನಸ್ಸಿನ ಸಂಸ್ಕಾರ ಹೊರತು ಯಾಕೆ ಸಂತೋಷ ಅದೇ ದುಃಖ ಕಡೆ ಉತ್ತರ ಇಲ್ಲ. ನೀನ್ ಆಟ ಆಡೋದು ಏನ್ ಸಂತೋಷ, ನಂಗೆ ಪೂಜೆ ಮಾಡೋದು ಅದೇ ಸಂತೋಷ ಅಂತ ಅಲ್ಗಡೆ ಏನೂ ಇಲ್ಲಪ್ಪ. ಮೆಲೋಡಿಕೆ ಏನಿದೆ, ನಂಗೆ ಜಪ ಮಾಡೋದು ಸಂತೋಷ ಆಗುತ್ತೆ, ನಂಗೆ ಬೇರೆ ಆಗ್ಬೋದು, ಆಗಲ್ಲ ಅನ್ನೋಕ್ಕೇನು. ನೀವು ನಾನು ಅಯ್ಯೋ ಬಿಸಿಲು ಆಡ್ತೀಯಲ್ಲ, ಎಷ್ಟು ಕಷ್ಟ ನಿಂಗೆ ಒದ್ದಾಡ್ತೀಯ ಹಾಗೆ ಏನ್ ನಾನಂದ್ರೆ ಒಪ್ಪೋಸಿಯಾ? ಇಲ್ಲ, ಬಿಸಿಲಾದ್ರು ಬರಲ್ಲ. ಕೆಟ್ಟ ಬಿಸಿಲಲ್ಲಿ ಕೂತ್ಕೊಂಡು ಕ್ರಿಕೆಟ್ ಆಡ್ತಾರೆ, ಓಡ್ತಾರೆ, ಕಬಡ್ಡಿ ಆಡ್ತಾರೆ, ಇನ್ನೊಂದು ಆಡ್ತಾರೆ, ಖುಷಿಪಟ್ಟು ಆಡ್ತಿರ್ತಾರೆ. ಅಲ್ಲ, ಶ್ರದ್ಧೆ ಬರದೇ ಇರೋದಕ್ಕೆ ಕಾರಣ ಅವನದ ಆಸಕ್ತಿ ಬೇರೆ ಕಡೆ ಶ್ರದ್ಧೆ ಬರಲಿಲ್ಲ ಅಂತ ಆಗ್ತದೆ. ಕೊಡಲಿಲ್ಲ ಅಂದ್ರೆ ಎಲ್ಲರೂ ಕೊಟ್ಬಿಟ್ಟಿದ್ದಾನೆ, ತೋರ್ಕೊಳ್ಳೋದು ಆಗ್ತಾ ಇರ್ತದೆ. ಕೊಡೋದು ಅಂತಿಲ್ಲ ಅವರಲ್ಲಿ, ಎಲ್ಲ ಇದು ಕೊಟ್ಟಾಗಿದೆ. ಅದನ್ನ ಅಭಿವ್ಯಕ್ತಿಗೊಳಿಸೋದಕ್ಕೆ ಬೇಕಾದ ಉಪಾಯ ತೋರ್ಕೊಳ್ಳೋದಷ್ಟೇ. ಶ್ರದ್ಧೆ ಇದ್ಬಿಟ್ಟಿದೆ, ಶ್ರದ್ಧೆ ತೋರ್ಕೊಳ್ಳೋಕೆ ಏನು ಒಂದು ಉಪಾಧಿಯಲ್ಲಿ ಸಂಸ್ಕಾರ ಬೇಕೋ, ಸಂಸ್ಕಾರ ಇದೆ, ಶ್ರದ್ಧೆ ತೋರ್ಕೊಳ್ಳೋದು. ಆ ಸಂಸ್ಕಾರವಂತನ ಅಂದ್ರೆ ಒಳಗಿರೋ ಶ್ರದ್ಧೆಯನ್ನು ಹೊಸನು ಹೊರಡದೆ ಬರೋಲ್ಲ. ಸತ್ತನ ನಂಬಿಕೆ ಧತ್ತೆ ಹಿಡುತ್ತಾನೆ. ಒಳಗೆ ಆತ್ಮರುಗನಾಗಿ ಅವನು ಸರ್ವಾತ್ಮನಾಗಿ ಇದ್ದಾನೆ ಭಗವಂತ. ಆ ತೋರ್ಕೊಳ್ಳೋಕೆ ಆ ಕನ್ನಡಿ ಹಾಳ ಹೋಗಿದೆ. ಚೆನ್ನ ತಿಕ್ಕು, ಚಿತ್ತ ದರ್ಪಣ, ಚಿತ್ತ ಅನ್ನೋ ಕನ್ನಡಿ ಚೆನ್ನಾಗಿ ಸೋಪ್ನಿ ಸಫಾಕಿ ಚೆನ್ನ ವೆಲ್ವೆಟ್ ಬಟ್ಟೆ ತಿಕ್ಕು, ಫಳ ಹೊಳೆಯುತ್ತಲ್ಲ, ಎಲ್ಲ ಎತ್ಕೊಳ್ಳುತ್ತೆ. ಚಿತ್ತ ದರ್ಶನ, ಚಿತ್ವ ದರ್ಶನ, ಚಿತ್ಸ್ವರೂಪದ ದರ್ಶನ ಚಿತ್ತ ದರ್ಪಣೆ ಆಗುತ್ತೆ. ನಾನೇ ಗೊತ್ತು ಮಾಡಿದ್ದಾಗ ಉಂಟು ಮಾಡಿದ ಶ್ರದ್ಧೆಯಿಂದ ಕೂಡಿಕೊಂಡು ಆಯಾ ದೇವತಾ ಶರೀರದ ಆರಾಧನೆಯನ್ನ ಚೇಷ್ಟೆ ಮಾಡ್ತಾನೆ. ಬಹಳ ನಿಯಮಿತವಾಗಿ ಶ್ರದ್ಧಾಪೂರ್ವಕವಾಗಿ ಮಾಡ್ತಾ ಹೋಗ್ತಾನೆ. ಹೆಂಗ್ ಮಾಡ್ತಾನೆ ಅಂದ್ರೆ, ಯೋಜನೆ ವೆಂಕಟೇಶ್ ಮಾಯ ಇದ್ರು, ನಮ್ಮ ಭಾನುವಿನ ಅಜ್ಜ. ಅವ್ರಿಗೆ ಒಂದು ಪೂಜೆ ಕೂತ್ಕೊಂಡು, ನಿತ್ಯ ಪೂಜೆ ಮಿನಿಮಮ್ 1.5-2 ಗಂಟೆ ಬೇಕು. ಅಷ್ಟು ನಿಧಾನ ಮಾಡೋದು. ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಸಭೂಮಿಂ ವಿಶ್ವತೋ ವೃತ್ವಾ ಅತ್ಯತಿಷ್ಠದೇಹಾಂಗುರಂ ಶ್ರೀ ಚನ್ನಕೇಶವ ಸ್ವಾಮಿನೇ ನಮಃ. ಪಾದ್ಯಂ ಸಮರ್ಪಯಾಮಿ, ಅರ್ಘ್ಯಂ ಸಮರ್ಪಯಾಮಿ. ಪ್ರೇಮ ಅವರಿಗೆ ಇಷ್ಟ. ಏನು ಗಂಟೆ ಪೂಜೆ ಮಾಡ್ತಿರಲ್ಲ, ಅವ್ರಿಗೂ ಪೂಜೆ ಮಾಡ್ತಾರೆ, ಆಯ್ತು ಮಾಡ್ತಾರೆ. ಬೇಜ ಮಕ್ಕಳು ಪೂಜೆ ಮಾಡಿದ್ರೆ ಅವ್ರಿಗೆ ಇಷ್ಟ ಇಲ್ಲ. ಅಭಿಷೇಕ ಕೊಟ್ಬಿಟ್ರೆ 6 ಗಂಟೆ 5 ಗಂಟೆ 6 ಗಂಟೆ ಅಭಿಷೇಕ. ಅದಕ್ಕೆ ಬೇರೆಯವ್ರಿಗೆ ಹೊಟ್ಟೆ ಕೆರೆದೋಗ್ಬಿಡುತ್ತೆ.
ಅವ್ರಿಗೆ ಹುಸಿವೇ ಇಲ್ಲ. ಅಜ್ಞಾತ್ಮನಿಗೆ 3 ಗಂಟೆ 4 ಗಂಟೆ ಕವಳ ಹಾಕೊಳ್ಳೋರು, ಕವಳ ಹಾಕೊಂಡ್ಬಿಟ್ರು ಅಂದ್ರೆ 3 ಗಂಟೆ 4 ಗಂಟೆ ಜಗ್ತಿರ್ಲಿಲ್ಲ ಅವ್ರು. ಕಾಫಿ ಕುಡಿಯೋರು. ಏನೋ ನಮ್ಮ ತಂದೆಯವ್ರಿಗೆ ಕಾಫಿ ಅಭ್ಯಾಸ ಇಲ್ಲ, ಕವಳೆ ಅಭ್ಯಾಸ ಇಲ್ಲ. ನಮ್ಮ ತಂದೆಯವರು ಸುಸ್ತು ಹೋಗಿಲ್ಲ. ಮಧ್ಯಾಹ್ನ ಅವ್ರಿಗೆ ಬೆಳಗ್ಗೆ ತಿಂಡಿ ತಿಂತಿರ್ಲಿಲ್ಲ. 12 1 ಗಂಟೆ ಊಟ ಮಾಡ್ಬೇಕು. ಕೆಲಸಗಾರರು ಪೂಜೆ ಮಾಡೋರು, ವಿಶ್ರಾಮ ಮಾಡೋರು ಜನ ಅದು ಉಂಟು. ಅಷ್ಟು ಕ್ಷಿಪ್ತವಾಗಿ ಮಾಡ್ಬಿಟ್ಟು ತೋಟಕ್ಕೆ ಹೋಗೋದು, ತುಂಬಾ ಕೆಲಸ ಮಾಡೋದು, ಮನೆ ಮೇಲೆ ಕೆಲಸ ಮಾಡೋದು. ಅವ್ರಿಗೆ ಇದು ಜಾಸ್ತಿ. ಅದು ಮಾಡ್ಬೋದು. ಇವ್ರಿಗೆ ಆಗಲ್ಲ. ಇವ್ರದ್ದೊಂಥರ ಸ್ವಭಾವ. ಸರಿ ತಪ್ಪಿಗೆ ನಾವು ಇದು ಮಾಡಕ್ಕಾಗಲ್ಲ, ತೀರ್ಮಾನ ಮಾಡಕ್ಕಾಗಲ್ಲ. ಲಭತೆ ಚ ತತಃ ತಸ್ಯಾಹ ಆರಾಧಿತಾಯಾಹ ದೇವತಾ ಸನ್ಮಾಹ ಲಭತೆ ಚ ತತಃ ತಸ್ಯಾಹ ಆರಾಧಿತಾಯಾಹ ದೇವತಾ ಕಾಮಾನ್ ಈಪ್ಸಿತಾನ್ ಕಾಮಾನ್ ಈಪ್ಸಿತಾನ್ ಮಯೈವ ಪರಮೇಶ್ವರೇಣ ಮಯೈವ ಪರಮೇಶ್ವರೇಣ ಸರ್ವಜ್ಞೇನ ಸರ್ವಜ್ಞೇನ ಕರ್ಮಫಲ ವಿಭಾಗಜ್ಞತೆಯ ಕರ್ಮಫಲ ವಿಭಾಗಜ್ಞತೆಯ ವಿಹಿತಾನ್ ನಿರ್ಮಿತಾನ್ ತಾನ್. ವಿಹಿತಾನ್ ನಿರ್ಮಿತಾನ್ ತಾನ್. ವಾಕ್ಯ ಆಗ್ಬೇಕು. ಹೀ ಮುಂದಕ್ಕೆ ಹೀ ಯಸ್ಮಾತ್ ಅಯ್ಯ ನನ್ನಲ್ಲಿ ಇಲ್ಲಿ ಹಾಕೊಳ್ಳಿ. ನಾನು ಹೀಗೆ ಇತ್ತು, ಹೀಗೆ ಹೊಡೆದಿದ್ವಿ. ಲಭತೆ ಅದರಿಂದ ಪಡ್ಕೊಳ್ತಾನೆ. ತತಃ ಲಭತೆ ಅಂತ ಆ ದೇವತಾರಾಧನೆ ಮಾಡಿದ್ರಿಂದ, ಆ ದೇವತಾ ಶರೀರದಿಂದ ಅವನು ಈಪ್ಸಿತವಾದ ಬಯಸಿದ್ದಾದ ಕಾಮಗಳನ್ನು ಪಡ್ಕೊಳ್ತಾನೆ. ಅದು ನಾನೇ ಗೊತ್ತು ಮಾಡಿದ್ವಿ ಅಂತಾನೆ. ಮಯೈವ ಪರಮೇಶ್ವರನ ಸರ್ವಜ್ಞೇನ. ನಾನು ಸರ್ವಜ್ಞ. ಸರ್ವಜ್ಞ ಅಂದ್ರೆ ಬುದ್ಧಿ ಇಟ್ಕೊಂಡು ಸರ್ವಜ್ಞ ಅಲ್ಲ, ಬುದ್ಧಿ ಮೀರಿದ ಸರ್ವಜ್ಞಾನ. ಬುದ್ಧಿಗೆ ಬರೋ ಸರ್ವಜ್ಞತ್ವ, ಕರ್ಮೋಪಾಸನೆಯಿಂದ ಬರೋ ಸರ್ವಜ್ಞತ್ವ ಅದು ಹಿರಣ್ಯಗೆ ಬೃಹದಾರಿ ದೇವತೆಗೆ ಸರ್ವಜ್ಞತ್ವ ಕೊರತೆಯೇ, ಪೂರ್ಣ ಸರ್ವಜ್ಞತ್ವ ಇಲ್ಲ. ಪರಮಾತ್ಮನ ಸರ್ವಜ್ಞತ್ವ ಅನ್ನೋದು ಒಂದು ಹೊಸದಲ್ಲ, ಅದು ಸರ್ವಜ್ಞನೇ ಸ್ವರೂಪ. ಸರ್ವಜ್ಞ ಹಾಗೆ ಬೆಂಕಿಗೆ ಬಿಸಿ ಸ್ವರೂಪ ಹೊಸದಾಗಿ ಬರೋದಿಲ್ಲ. ಕಬ್ಬಿಣ ನೀರು ಹೊಸ ನೀರು ಬಿಸಿ ತಗೊಳುತ್ತೆ ಮತ್ತೆ ಆರುತ್ತೆ. ಹೀಗೆ ಪರಮಾತ್ಮ ಜ್ಞಾನ ಸ್ವರೂಪವೇ ಪರಮಾತ್ಮ. ಸರ್ವಜ್ಞಾನ ಬೇರೆ ಇದಲ್ಲ. ಸರ್ವಜ್ಞನಾದ ಪರಮೇಶ್ವರನಾದ ನನ್ನಿಂದಲೇ ನನ್ನಿಂದ ಕರ್ಮವನ್ನು ಕರ್ಮಕ್ಕೂ ಫಲಕ್ಕೂ ವಿಭಾಗವನ್ನು ಬಲ್ಲವನಾದ ನನ್ನಿಂದ ಯಾವ್ಯಾವ ಕರ್ಮಕ್ಕೆ ಏನೇನು ಫಲ, ಯಾವ್ಯಾವ ಕರ್ಮ ಸ್ವರೂಪ ಏನು, ಫಲ ಸ್ವರೂಪ ಏನು, ಎಷ್ಟು ಫಲ ಕೊಡಬೇಕು ಅಂತ. ದುಡ್ಡಿಗಾಗಿಯೇ ಕರ್ಮ ಮಾಡಿದ ಹಜ್ಜನ ಮಾಡಿದ್ರೆ ಹಜ್ಜನಕ್ಕೂ ಒಂದೇ ಸಲ ದುಡ್ಡು ಬರಲ್ಲ. ಅವ್ರವ್ರ ದೇಶಕಾಲ, ಅವ್ರವ್ರ ಶ್ರದ್ಧೆ, ಅವ್ರವ್ರ ದ್ರವ್ಯ, ಅವ್ರವ್ರ ಮಂತ್ರಜ್ಞಾನ, ಅದರ ಇದು ಎಲ್ಲ ಕೌಂಟ್ ಮಾಡುತ್ತೆ. ಸಂಭಾರಗಳು ಏನೇನು ಹೇಗೆ ಇಟ್ಕೊಂಡಿದ್ದು ಮಾಡ್ಕೊಂಡಿದ್ದು ಎಲ್ಲ. ಒಂದು ವಾರದ ಹಿಂದಿನ ಪೂಜೆ, ಹಿಂದಿನ ವಿಜಯ್ ಹೂ ತಗೊಂಡು ಪೂಜೆ ಮಾಡಿದ್ರೆ ಒಂದು ಆಗ್ತಾನೆ, ಹೊಸ ಕೊಯ್ಕೊಂಡು ಬಂದು ಪೂಜೆ ಮಾಡಿದ ಒಂಥರ. ಆಮೇಲೆ ಟ್ರಂಕಲ್ಲ ಮಡಿಸಿಟ್ಟು ಬಟ್ಟೆ ಬಿಡ್ಕೊಂಡು ಕೊಡಿ ಮೇಲೆ ಒಂಥರ, ಮಂತಾರ್ಸನ್ ತಿಳ್ಕೊಂಡು ಮಾಡುದು ಒಂಥರ, ಸುಮ್ಮನೆ ಮೆಕ್ಯಾನಿಕ್ ಮಂತ್ರ ಹೇಳ್ಕೊಂಡು ಮಾಡುದು ಒಂಥರ. ಎಲ್ಲಕ್ಕೂ ಒಂದೇ ಫಲ ಅಲ್ಲ, ಬೇರೆ ಬೇರೆ ಆಗ್ತಾ ಹೋಗುತ್ತೆ. ಮಧ್ಯಾಹ್ನ 12 ಗಂಟೆ 1 ಗಂಟೆ ಮೇಲೆ ಮಾಡಿದಕ್ಕೆ, ವಿಷಕ್ಕಾಲದಲ್ಲಿ ಮಾಡಿದಕ್ಕೆ ಬೇರೆ ಫಲ ಆಗುತ್ತೆ, ಕಾಲದಲ್ಲಿ ವ್ಯತ್ಯಾಸ ಆಗುತ್ತೆ. ದೇಶದಲ್ಲೂ ಅಷ್ಟೇ, ಗಂಗಾ ತೀರದಲ್ಲಿ ಮಾಡಿದ್ರೆ ನೇಚ ದೇಶದಲ್ಲಿ ಮಾಡಿದ್ರೆ ಫಲ ಕಮ್ಮಿ. ಏನ್ ಮಾಡ್ಕಾಗಲ್ಲ. ದೇಶ, ಕಾಲ ನಿಮಿತ್ತ ಸಂಬಂಧ ಎಲ್ಲದ ಮೇಲೆ ಡಿಪೆಂಡ್ ಆಗುತ್ತೆ ಫಲ ಕೊಡೋದು. ಅವ್ರ ಈಪ್ಸಿತ ಅಂದ್ರೆ ಆಪ್ತಮಿಷ್ಟ ಈಪ್ಸಿತ ಅಂತ ಪಡೆಯಬೇಕು ಅಂತ ಇಷ್ಟಪಟ್ಕೊಂಡದ್ದಾಗಿರುವ ಆ ಕಾಮಗಳನ್ನ ಸರ್ವಜ್ಞನಾದ ಪರಮೇಶ್ವರನಾದ ಕರ್ಮಫಲ ವಿಭಾಗವನ್ನು ಬಲ್ಲವನಾದ ನನ್ನಿಂದಲೇ ಗೊತ್ತು ಮಾಡಿದ್ದಾದ, ನಿರ್ಮಿತವಾದ. ನಾನು ಸೃಷ್ಟಿ ಆರಂಭದ ವೇದಲ್ಲೇ ತೀರ್ಮಾನ ಮಾಡ್ಬಿಟ್ಟಿದ್ದೀನಿ ಯಾವ್ಯಾವ ಕರ್ಮಕ್ಕೆ ಏನೇನು ಫಲ ಅಂತ. ಆ ಕರ್ಮ ಫಲದ ರೇಷಿಯೋ ಮಾತ್ರ ಅವರವರ ಶ್ರದ್ಧಾ ಭಕ್ತಿ ಪ್ರಧಾನ ಆಗುತ್ತೆ. ಐಶ್ವರ್ಯ ಅಂತಿದ್ರು, ಐಶ್ವರ್ಯದಲ್ಲಿ ವ್ಯತ್ಯಾಸ ಯಾಕೆ ಅಂದ್ರೆ ಅಮಣ. ಸ್ವರ್ಗ ಅಂತಿದ್ರು, ಸ್ವರ್ಗದಲ್ಲೂ ಇಂದ್ರನ ಸ್ಥಾನ ಬೇರೆ, ಅಷ್ಟದಿಕ್ಪಾಲಕ ಸ್ಥಾನ ಬೇರೆ, ಅಲ್ಲಿ ಪ್ರಜೆಗಳ ಸ್ಥಾನ ಬೇರೆ. ಅಲ್ಲಿ ಸಾಮಾನ್ಯ ಪ್ರಜೆಯಾಗಿ ಕೊಟ್ಬೋದು, ಅಷ್ಟದಿಕ್ಪಾಲಕರಿಗೂ ಬೇರೆ, ಇಂದ್ರ ಅಧಿಪತಿಯಾಗಿ ಬೇರೆ. ಅದು ವ್ಯತ್ಯಾಸ ಇದೆ ಅಲ್ವಾ. ಮೂಲಕದ ಮೋದಿಯ ಸ್ಥಾನ ಬೇರೆ, ನಮ್ಮ ಸ್ಥಾನ ಬೇರೆ, ಸ್ತಂಭ ಸ್ಥಾನ ಬೇರೆ, ಮಂತ್ರಿಗಳ ಸ್ಥಾನ ಬೇರೆ, MLA ಸ್ಥಾನ ಬೇರೆ. ಎಲ್ಲ ಮನುಷ್ಯರ ಅದು ಒಂದೇ ಫಲ ಅಲ್ಲಪ್ಪ. ಎಲ್ಲಿಂದೋ ಎಲ್ಲಿವರೆಗೂ ಒಂದು ಲೋಕ, ಆ ಲೋಕದಲ್ಲಿ ಅಷ್ಟು ತರಹ ವೈಚಿತ್ರ್ಯ ಇದ್ದೇ ಇರುತ್ತೆ. ನಾನೇ ಗೊತ್ತು ಮಾಡಿದ್ದಾದ ನಿರ್ಮಿತವಾದ ಆ ಫಲಗಳನ್ನು ಬರ್ತದೆ. ಹಿ ಯಸ್ಮಾತ್ ಭಗವತ ವಿಹಿತಾಃ ಕಾಮಾಃ ತಸ್ಮಾತ್ ತಾನ್ ಅವಶ್ಯಂ ಲಭತೆ ಇತ್ಯರ್ಥಃ. ಯಾವ ಕಾಲದಿಂದ ಆ ಕಾಮಗಳು ನನ್ನಿಂದ, ಭಗವಂತನಾದ ನನ್ನಿಂದ ಗೊತ್ತು ಮಾಡಿದ್ದಾಗಿದೆಯೋ ಆದ್ರಿಂದ ಅವುಗಳನ್ನ ಅವಶ್ಯವಾಗಿ ಪಡ್ಕೊಳ್ತಾನೆ. ನಾನ್ ಗೊತ್ತು ಮಾಡಿದ್ದಾದ್ರಿಂದ ಅಲ್ಲಿ ಖುಷಿ ಇಲ್ಲ. ನೀನ್ ಹಾಕಿರೋ ಬೀಜ ಮೊಳಕೆ ಬರದೇ ಇರ್ಬೋದು, ನೀನ್ ಹಾಕಿದ್ ಮಾಡಿದ್ ಏನೋ ಸಾಯ್ಬೋದು. ನಾನ್ ಗೊತ್ತು ಮಾಡಿದ್ದು ಸುಳ್ಳಾಗಲ್ಲ.
ನೀನೇನೋ ಮಾಡ್ಕೋಬೇಕು ಲೌಕಿಕವಾಗಿ ಒದ್ದಾಡ್ತೀಯಲ್ಲ, ಲೌಕಿಕವಾಗಿ ಒದ್ದಾಡಿದಕ್ಕೆ ಫಲ ಆಗ್ಬೋದು, ಆಗ್ತೀನಿ ಇರ್ಬೋದು. ನಾನು ವೇದ ಮೂಲಕ ಗೊತ್ತು ಮಾಡಿದ ಕ್ರಿಯೆ ಫಲ ಉಂಟು. ಅದು ಖುಷಿ ಆಗಲ್ಲ, ಭಾರಿ ಪವರ್ಫುಲ್. ಹೌದು. ಆಮೇಲೆ ಹಿತಾನಿಧಿ ಪದಚ್ಛೇದೆ ಹಿತತ್ವಂ ಕಾಮಾನಂ ಉಪಚರಿತಂ ಕಲ್ಪ್ಯ ಮೈಮ ವಿಹಿತಾನ್ ಹಿತಾನ್ ಪರಿಚ್ಛೇದ ಮಾಡ್ಕೊಂಡ್ಬಿಟ್ರೆ ಹಿತ ಅವಾಗ ನೀನ್ ಮಾಡ್ಕೊಂಡು ಹಿತ ಅಂತ ಔಪಚಾರಿಕ ಗೌಣ ಅಂತ ಮಾಡ್ಕೊಬೇಕಾಯ್ತು. ಕಾಮಗಳು ಹಿತ, ಇವಾಗ ಮಕ್ಕಳು ಹಿತ, ಐಶ್ವರ್ಯ ಹಿತ ಅನ್ನೋದು ಉಪಚಾರಕ್ಕೆ. ನೀನು ಅನ್ಕೊಂಡಿದ್ದೀನಿ ನಂಗೆ ಹಿತ ಅಂತ ಅನ್ಕೊಂಡಿದ್ದೀನಿ, ಆಯ್ತು ಅಂತ ಹಂಗ ಬರ್ಬೇಕು. ಯಾಕಂದ್ರೆ ವಸ್ತುತಃ ನಿ ಕಾಮಾಹ ಹಿತಾಹ ಕಸ್ಯಚಿತ್. ಕಾಮ ಅಂದ್ರೆ ಒಂದು ಉಪ್ಪು ನೀರು ಇದ್ದಾಗೆ. ಉಪ್ಪು ನೀರು ತತ್ಕಾಲ ನೀ ಬಾಯಕ್ಕೆ ಹೋದಂಗಾಗುತ್ತೆ, ಅದನ್ನ ಬಾಯಕ್ಕೆ ಹೆಚ್ಚು ಮಾಡುತ್ತೆ. ಕಾಮಗಳು ಯಾರಿಗೂ ಹಿತವಲ್ಲ. ಕಾಮಗಳು ಅನುಭವಿಸಿದಂಗೆ ಇಂದ್ರಿಯ ದೌರ್ಬಲ್ಯತೆ ಉಂಟು ಮಾಡುತ್ತೆ. ಇಂದ್ರಿಯ ದೌರ್ಬಲ್ಯ, ಆಮೇಲೆ ಆಸೆ ಹೆಚ್ಚು ಮಾಡುತ್ತೆ, ವಿಕ್ಷೇಪ ಹೆಚ್ಚು ಮಾಡುತ್ತೆ. ಆಮೇಲೆ ಪುಣ್ಯ ಖರ್ಚು ಮಾಡುತ್ತೆ, ನಿನ್ ಪುಣ್ಯ ಖರ್ಚಾಗದೆ ಬರಲ್ಲ. ಬೇರೆ ಅಸೂಯಾದಿಗಳನ್ನು ಉಂಟು ಮಾಡುತ್ತೆ. ನಿಂಗೆ ಸಂಪತ್ತು ಬಂದ್ಕೊಳ್ಳಿ ಬೇರೆಯವರು ಅಸೂಯ ಪಡ್ಬೋದು. ಅನೇಕ ತರಹ ಅದಕ್ಕೆ ಪ್ರತಿದ್ವಂದ್ವಗಳಿದೆ. ಕಾಮಗಳಿಗೆ ಪ್ರತಿದ್ವಂದ್ವ ಜಾಸ್ತಿ. ಪ್ರತಿದ್ವಂದ್ವ ಇರೋ ಕಾಮಗಳ ಸ್ವರೂಪ ಬೇರೆ, ಭಗವಂತನಲ್ಲಿರುವ ಮನಸ್ಸಿಟ್ಟು ಪ್ರೇಮ ಆಗುತ್ತೆ, ಆನಂದ ಆಗುತ್ತಲ್ಲ, ಸಾತ್ವಿಕತೆಯಿಂದ ಬರೋ ಆನಂದ, ಅದು ಭಾರಿ ಹಿತ. ಅಲ್ಲಿ ಯಾರಿಗೂ ನಚೋರಹ ನಚರಾಜ ನಭ್ರಾತಿಭಾಜ್ಯಂ ನಚಭಾರಕ ಅದು. ಈ ದುಡ್ಡು ಅಂದ್ರೆ ಹಂಚ್ಕೊಳ್ಬೇಕು, ಇವು ಎಚ್ಚರಗೂ ಕದ್ಕೊಂಡು ಹೋಗ್ಬಿಟ್ಟು ಇದು ಮಾಡ್ತಾರೆ. ಸಾತ್ವಿಕತೆಯಿಂದ ಬರೋ ಆನಂದ ಒಳಗೆ ಉಕ್ತಾ ಇರುತ್ತೆ, ಕಾರಂಜಿಯಾಗಿ ಬರ್ತಾ ಇರುತ್ತೆ ಆನಂದ. ಬುಗ್ಗೆ ಅದು ಆನಂದ ಇರುತ್ತೆ. ಬ್ಲಿಸ್ಸನ ಸುಖನ ಬ್ಲಿಸ್ ಬೇರೆ ಬ್ಲೆಸ್ ಬೇರೆ ಅಲ್ವಾ? ಬ್ಲೆಸ್ ಬ್ಲೆಸ್ ಸ್ಪೆಲ್ಲಿಂಗ್ ಬೇರೆ. ಸ್ಪೆಲ್ಲಿಂಗು ಬ್ಲಿಸ್ ಬ್ಲೆಸ್ ಕಷ್ಟ ಬೈದು ಇಂಗ್ಲಿಷ್. ಯಾಕೋ ಅದೇನೋ ಅದು ಇದೇ ಹೊಂದೋದಿಲ್ಲ ನನಗೆ. ನನ್ನ ಬುದ್ಧಿಗೆ ಇದು ಇದು ಅಂತ ಅನ್ಸಲ್ಲ, ಒಂದು ಏಕರೂಪ ಅಂತ ಅನ್ಸಲ್ಲ. ಒಂದು ಇದಿಲ್ಲ, ಕಲ್ತಿಯಾರ ಬೇಡ ಅಂತ ನೋಡಿ ಬರ ಹಾಗೆ. ಯಾಕೆ ಸರಿಯ ಬಳಸಿದ್ರೆ ಯಾಕೆ ಕಷ್ಟ ಪಡ್ಸ ಮಾಡೋದು? ಆ ದೇಶದಲ್ಲಿ ಅದರಲ್ಲೇ ಬಳಸ ಜೀವನ ಮಾಡ್ತಿದ್ವಿ ಅವರು. ಇಂಗ್ಲೆಂಡ್ನವ್ರು ಅದರಲ್ಲೇ ಇದ್ದಾರೆ, ಅಮೆರಿಕದ ಅದರಲ್ಲೇ ಇದ್ದಾರೆ. ಸಂಸ್ಕೃತ ಇದೆ. ಸಕೃತಿಗೆ ಶಕೃತ್ ಅಂದ್ರೆ ಸಗಣಿ ಅಂತ ಅರ್ಥ ಆಗುತ್ತೆ. ಸಕೃತ ಶಕೃತ ಎಲ್ಲಾ ಭಾಷೆಯಲ್ಲೂ ಉಚ್ಚಾರಣೆಯಿಂದ ಒಂದ ಮೋರ್ ದನ್ 1000. ಅದೆಲ್ಲ ಅದಕ್ಕೆ ಎಲ್ಲ ಭಾಷೆಗೂ ಸಮಾನ. ಯಾಕೆ ಕೊಡಲ್ಲ? ಇಂಗ್ಲಿಷ್ ಅರ್ಥ ಕೊಡಲ್ಲ ಅಲ್ಲ. ವೇದಾಂತದಲ್ಲಿ ಏನಾದ್ರು ಇವಾಗ ITBT ಸಂಸ್ಥೆಯಲ್ಲಿ ಹೇಳೋದು ಹೇಳಕ್ ಅರ್ಥ ಕೊಡೋದೇ ಇಲ್ಲ. ITBT ವಿಚಾರ ಸಂಸ್ಥೆಯಲ್ಲಿ ಹೇಳಿ ಅರ್ಥ ಕೊಡೋದೇ ಇಲ್ಲ ಅದು. ಸಂಸ್ಥೆಯಲ್ಲಿ ಅರ್ಥ ಕೊಡೋದೇ ಇಲ್ಲ. ಸಂಸ್ಥೆಯಲ್ಲಿ ಯಾವ ಭಾಷೆಯಲ್ಲಿ ಯಾವ ಜನಾಂಗ ಹುಟ್ಟಿರ್ತಾರೋ ಆ ಜನಾಂಗದವರು ಆ ಇದನ್ನ ಪದ ಮಾಡಿರ್ತಾರೆ. ಸಂಸ್ಕೃತ ಭಾಷೆಯವರು ಅಲ್ಲಿ ಇಲ್ಲ ಅಂತ ಅದು ಬರೋದೇ ಇಲ್ಲ ಅಷ್ಟೇ. ಅದೆಲ್ಲ ಈ ಕಾಮಗಳು ಎಂದಿಗೂ ಹಿತವಲ್ಲ ಅಲ್ಲವೇ? ಹಿ ಅನ್ನೋದು ಅಲ್ಲವೇ ಅಂತ. ಕಾಮಗಳ ಹಿತ ಅನ್ನೋದು ಒಂದಲ್ಲ ಅಂತ. ಯಸ್ಮಾತ್ ಅಂತವತ್ ಸಾಧನ ವ್ಯಾಪಾರಾಃ ವಿವೇಕಿನಃ ಕಾಮಿನಶ್ಚ ತೇ ಅತಃ. ಯಸ್ಮಾತ್ ಅಂತವತ್ ಸಾಧನ ವ್ಯಾಪಾರಾಃ ಅವಿವೇಕಿನಃ ಕಾಮಿನಶ್ಚ ತೇ ಅತಃ. ಯಾವ ಕಾರಣದಿಂದ ಅವಿವೇಕಿಗಳಾದ ಕಾಮಿಗಳು ಅಂತವುಳ್ಳದ್ದಾದ ಸಾಧನ ವ್ಯಾಪಾರ ಉಳ್ಳವರು. ಸಾಧನವೂ ಅಂತವುಳ್ಳದ್ದು. ಆರಾಮ್ಸೆ ಬೇಠೋ. ಅವಿವೇಕಿನಃ ಕಾಮಿನಶ್ಚ ಇಬ್ರು. ವಿವೇಕವಿಲ್ಲದವರು, ವಿಷಯಾಸಕ್ತರಾದವರು, ಭೋಗಿಗಳು, ಕಾಮಿಗಳು. ಅವರು ಅಂತವುಳ್ಳದ್ದಾದ ಸಾಧನ, ಅಂತವತ್
ಅಂತಮಸ್ಯಾಸ್ತಿ ಅಂತವತ್ ಯಾವುದೋ ಸಾಧನ ಮತ್ತು ವ್ಯಾಪಾರ. ಸಾಧನವೂ ಅಂತೊಳ್ಳೋದು, ಕ್ರಿಯೆಯೂ ಅಂತೊಳ್ಳೋದು. ಕ್ರಿಯೆಯೂ ಮುಗಿದ್ಬಿಡುತ್ತೆ. ಪೂಜೆ ಎಷ್ಟೊತ್ತು ಮಾಡ್ತೀಯಾ? ಮಧ್ಯಾಹ್ನ ಆಮೇಲೆ ಮುಗಿದೋಯ್ತು. ಯಜ್ಞ ಮಾಡಿ ಯಾವುದಕ್ಕೂ ಕೊನೆ ಇರುವ ಕ್ರಿಯೆ ಅಂತ ಆದ್ಮೇಲೆ ಅದರ ಫಲವು ಕೊನೆ ಉಳ್ಳದ್ದೆ. ಸಾಧನವೆಲ್ಲ ಪರಿಚ್ಛಿನ್ನ, ಫಲವು ಸಾಧನ ಪರಿಚ್ಛಿನ್ನವಾದ್ದೆ. ಸಾಧನ ವ್ಯಾಪಾರ ಎರಡು ಲಿಮಿಟ್ ಆಗಿದೆ, ಒಂದು ಕಾಲದೇಶ ಪರಿಚ್ಛಿನ್ನವಾಗಿದೆ. ಫಲವು ಅಷ್ಟೇ, ಏನ್ ಮಾಡಲ್ಲ. ಅದು ಅವಿವೇಕಿಗಳು, ಸತ್ಯವನ್ನು ಕಂಡ್ಕೊಳ್ತಿದ್ದು. ಆದ್ರಿಂದ ಅವರು ಅಂತವತ್ತು ಫಲಂ ದೇಶಾಂ ತದ್ಭವತ್ಯಲ್ಪ ಮೇಧಸಾಂ ದೇವಾನ್ ದೇವಯಜೋ ಯಾಂತಿ ಮದ್ಭಕ್ತಾ ಯಾಂತಿ ಮಾಮಪಿ. ದೇವಾನ್ ದೇವಯಜೋ ಯಾಂತಿ ಮದ್ಭಕ್ತಾ ಯಾಂತಿ ಮಾಮಪಿ. ಅಂತವಂತು ಫಲಂ ತೇಷಾಂ ತದ್ಭವತ್ಯಲ್ಪಮೇಧಸಾಂ ದೇವಾನ್ ದೇವಯಜೋ ಯಾಂತಿ ಮದ್ಭಕ್ತಾ ಯಾಂತಿ ಮಾಮಪಿ. ಅಂತವತ್ ತು ಫಲಂ ತೇಷಾಂ ತತ್ ಭವತಿ ಅಲ್ಪಮೇಧಸಾಂ ದೇವಾನ್ ದೇವಯಜಃ ಯಾಂತಿ ಮದ್ಭಕ್ತಾಃ ಯಾಂತಿ ಮಾಂ ಅಪಿ. ದೇವಾನ್ ಯಜಂತೆ ಇತಿ ದೇವಯಜಃ. ದೇವರನ್ನು ಕುರಿತು ಯಜ್ಞ ಮಾಡುವರು ದೇವಯಜರು, ಇಂದ್ರಾದಿಗಳನ್ನು ಕುರಿತು ಯಜ್ಞ ಮಾಡುವರು ದೇವಯಜರು. ಪರಮಾತ್ಮ ವಾಸುದೇವನೇ ಗಂಧವೋ ವಾಸುದೇವ ಭಗವಂತನನ್ನೇ ಪೂಜೆ ಮಾಡುವುದು ಭಗವದ್ಭಕ್ತ ಮಾಮಪಿ. ತೇಷಾಂ ಫಲಂ ಅಂತವತ್, ತೇಷಾಂ ಕೇಶಾಂ ಅಂತವತ್ ಸಾಧನ ವ್ಯಾಪಾರಾಣ. ಯಾರು ಅಂತ ಉಳ್ಳದ್ದಾದ ಸಾಧನ ವ್ಯಾಪಾರ ಉಳ್ಳವರೋ ಅವರ ಎಲ್ಲ ಫಲವು ಅಂತ ಉಳ್ಳದ್ದಾಗಿ ಇರುತ್ತೆ. ವಾಸುದೇವ ಭಗವಂತನನ್ನ ಆರಾಧನೆ ಮಾಡುವರು ಆತ್ಮರೂಪದ ಆರಾಧನೆ ಮಾಡ್ತಾರೆ. ಆತ್ಮನಿಗೆ ಅಂತ ಇಲ್ಲ, ಆತ್ಮನಿಗೆ ಸಾಧನ ಬೇಕಿಲ್ಲ. ಆತ್ಮ ಪರಿಚ್ಛಿನ್ನ ಸಾಧನ ಅಲ್ಲ, ಆತ್ಮ ಅಂತ ಉಳ್ಳವನು ಅಲ್ಲ. ಆತ್ಮದಿಂದ ಪರಮಾತ್ಮನ ಪ್ರೇಮಿಸುವಾಗ ಅನಂತವಾದ ಮೋಕ್ಷ ಫಲವನ್ನು ಪಡ್ಕೊತಾರೆ. ಹೊರಗಿನ ತುಪ್ಪ, ದರ್ಭೆ, ನೀರು, ಅಗ್ನಿ, ಋತ್ವಿಜರು ಇವುಗಳನ್ನು ಇಟ್ಕೊಂಡು ಕರ್ಮ ಮಾಡೋರಲ್ಲ. ಪರಿಚ್ಛಿನ್ನ ಸಾಧನ, ಪರಿಚ್ಛಿನ್ನ ಕ್ರಿಯೆ, ಫಲವು ಪರಿಚ್ಛಿನ್ನನೆ. ಅವರಿಗೆ ಆ ಅಂತವತ್ ಸಾಧನ ವ್ಯಾಪಾರವುಳ್ಳವರಿಗೆ ಫಲವೂ ಕೂಡ ಅಂತ ಉಳ್ಳದ್ದೇ ಆಗಿರ್ತದೆ. ಅದನ್ನ ಅವರು ಅದು ಅಲ್ಪ ಮೇಧಸ್ಸು, ಅಲ್ಪ ಮೇಧಸ್ಸು, ಅಲ್ಪ ವಿಷಯವಾದ ಬುದ್ಧಿ ಯಾರಿಗೂ ಅವರು ಅಲ್ಪ ಮೇಧಸ್ಸು. ಸಾಮಾನ್ಯ ಬುದ್ಧಿ, ಪ್ರಾಕೃತ ಬುದ್ಧಿ, ತತ್ಕಾಲ ಲೌಕಿಕವಾದ ಬುದ್ಧಿ. ಸಾಕು, ಚೆನ್ನಾಗಿ ದುಡ್ಡು ಬಂದ್ರೆ ಸಾಕು. ಒಂದು 10 ಕೋಟಿ ಕೈಯಲ್ಲಿ ಕ್ಯಾಶ್ ಇದ್ಬಿಟ್ರೆ ಆರಾಮಾಗಿರ್ತೀವಿ. ಅದೆಷ್ಟೊತ್ತು ಮುಗಿಯೋದು, ಮುಗಿದೋದು. ಏನೊಂದು ದೊಡ್ಡ ಪ್ರಾಜೆಕ್ಟ್ ಹಾಕೋ, ಡಾಮಾರ್ ಎಲ್ಲ ಮುಗಿದು ಮುಗಿದೋಯ್ತು ಮತ್ತೆ ಬೇಕು. ಅಯ್ಯೋ, ಮುಗಿಯೋದನ್ನ ಇಟ್ಕೊಂಡ್ಮೇಲೆ ಮುಗೀತು ಅಂತ ಅರ್ಥ ಇದೆಯಾ? ಇಟ್ಕೊಂಡ್ರೆ ಮುಗಿಯೋದು. ಕೇಂದ್ರ ಹೊರಟುಬಿಡ್ತಾರೆ. ದೇವಯಜರು ದೇವತೆ ಪೂಜೆ ಮಾಡೋರು ದೇವತೆಗಳು ಒಂದಾಗ್ತಾರೆ. ಅದೇ ನನ್ನನ್ನು ಪೂಜಿಸೋರು ನನ್ನನ್ನು, ಆಯಾಸ ಸಮಾನ, ಫಲ ಅವ್ರಿಗೆ ಅಲ್ಪ. ಹಾಗೆ ನನ್ನನ್ನೂ ಪೂಜಿಸೋರು ಅದೇ ರೀತಿ ನನ್ನನ್ನು ಕೂಡ ಪೂಜಿಸೋರು ನನ್ನನ್ನೇ ಒಂದಾಗ್ತಾರೆ ಅಂತ. ಯಥಾ ದೇವಯಜ ದೇವಾನ್ ಯಾಂತಿ ಮಾಮಪಿ ಯಾಜಿನ ಮಾಮೇವ ಯಾಂತಿ. ಹೌದು, ನನ್ನನ್ನು ಕೂಡ ಪೂಜಿಸೋರು. ಇಲ್ಲಿ ಭಗವಂತ ಏನ್ ಹೇಳ್ಕೊಟ್ಟಿದ್ದಾನೆ ಅಂದ್ರೆ, ಆಯಾಸ ಇಬ್ಬರಿಗೂ ಸಮಾನ ಆಯಾಸವಾದ್ರು ಅಲ್ಪ ಫಲ ತಗೊಳ್ತಾರೆ, ಅಲ್ಪ ಫಲ ತಗೊಳ್ತಾರೆ. ಅದೇ ಆಯಾಸ ಇದಕ್ಕೆ ಇಟ್ಕೊಳ್ಳಿ ಅಂತ, ಅದು ತಾತ್ಪರ್ಯ. ದೇವಾದೇವನ ಪೂಜೆ ಮಾಡಬೇಡಿ ಅಂತ ತಾತ್ಪರ್ಯ ಅಲ್ಲ. ಎಷ್ಟು ಶ್ರಮಪಟ್ಟು ಯಾವ ದೇವತೆಗೆ ಪೂಜಿಸ್ತೀರೋ ಅದೇ ಶ್ರಮದಿಂದ ವಾಸುದೇವ ಭಗವಂತನ ಆರಾಧನೆ ಮಾಡಿದ್ರೆ ಅನಂತ ಫಲವಾಗುತ್ತೆ. ಇನ್ನು ಸುಲಭವಾಗುದು. ವಾಸುದೇವ ಭಗವಂತನ ಆರಾಧನೆ ಮಾಡೋಕ್ಕೆ ತುಪ್ಪ ಬೇಡ, ಋತ್ವಿಜ ಬೇಡ, ದಕ್ಷಿಣ ಬೇಡ, ದುಡ್ಡು ಬೇಡ, ಏನು ಬೇಡ. ಈ ಪ್ರೇಮ ಕೊಟ್ಟರೆ ನಿಮ್ಗೆ ಹುಟ್ಟಾಗಿ ಬಂದಂತಹ ಒಂದು ಕಲೆ ಇದೆ, ವಿದ್ಯೆ ಇದೆ. ಯಾವ ವಿದ್ಯೆ ಹೇಳಿ? ಪ್ರೇಮ ವಿದ್ಯೆ. ಎಲ್ಲ ವಿದ್ಯೆಯು ಕಲ್ತ್ಕೊಂಡು ಬಂದ ವಿದ್ಯೆ. ನೀವು ಇಂಗ್ಲಿಷ್ ಕಲಿಬೇಕು, ಸಂಸ್ಕೃತ ಕಲಿಬೇಕು, ಗಣಿತ ಕಲಿಬೇಕು, ಭಾಷೆ ಕಲಿಬೇಕು. ಪ್ರೇಮ ಮಗುಗಿದೆ, ಮಗು ಪ್ರೇಮಿಸುತ್ತೆ ಅಮ್ಮನ್ನ. ಪ್ರಾಣಿ ಮರಿ ಅಮ್ಮನ ಪ್ರೀತಿಸುತ್ತೆ, ಅಮ್ಮ ಮರಿ ಪ್ರೀತಿಸುತ್ತೆ. ಪಕ್ಷಿಗಳು ಪ್ರತಿಯೊಂದು ತಮ್ಮಿಂದ ಪ್ರೇಮಿಸುತ್ತೆ. ಆ ಪ್ರೇಮ ಮೂಲ ಪರಮಾತ್ಮನೇ, ಅವನೇ ಆತ್ಮನಾಗಿರೋದ್ರಿಂದ ಎಲ್ಲರಿಗೂ ಪ್ರೇಮ ಎದುರುತ್ತೆ. ಆ ಪ್ರೇಮ ಕಲಿಕೆ ಇಲ್ಲದೆ ವಿದ್ಯೆ. ಅದು ಕಲಿಕೆ ಇಲ್ಲದೆ ವಿದ್ಯೆಯಾದ ಪ್ರೇಮವನ್ನ ಮೂಲ ಯಾವುದು ಅಲ್ಲಿ ಪ್ರೇಮ ಕೊಟ್ಬಿಟ್ರೆ ಪ್ರೇಮ ಇದಾಗ್ಬಿಡುತ್ತೆ, ನೈಜ ರೂಪ ಪಡ್ಕೊಂಡ್ಬಿಡುತ್ತೆ. ಪ್ರೇಮಕ್ಕೆ ವಿಷಯ ಸಂಬಂಧವಾದ ಕೃತ್ರಿಮ ರೂಪ ಆಗುತ್ತೆ. ಪ್ರೇಮಕ್ಕೆ ವಿಷಯ ಸಂಬಂಧ ಕಾಯಿಸಿಬಿಟ್ರೆ ಅದು ಪರಮಾತ್ಮ ರೂಪ ಪಡ್ಕೊಂಡ್ಬಿಡುತ್ತೆ.
ಹೊರಗೆ ಪ್ರೇಮ ಇಟ್ಟರೆ ಮೋಹ ಅದು. ಪರಮಾತ್ಮನ ಬಿಟ್ಟು ಬೇರೆದನ್ನ ಪ್ರೇಮಿಸಿದ ಹೇಗೆ ಗಂಡನ್ ಬಿಟ್ಟು ಬೇರೆ ಹುಡುಗನ ಪ್ರೀತಿಸಿದ ಅದು ವ್ಯಭಿಚಾರ ಅಂತೀವೋ, ಹೆಂಡತಿ ಬಿಟ್ಟು ಬೇರೆ ಹುಡುಗಿನ ಪ್ರೀತಿಸಿದ ಅದು ಅತ್ಯಾಚಾರ ಅಂತೀವೋ, ಪರಮಾತ್ಮನ ಬಿಟ್ಟು ಬೇರೆದನ್ನ ಪ್ರೀತಿಸಿದ್ರೆ ಅದು ಅತ್ಯಾಚಾರ, ಅದು ಅಪಚಾರ ಪರಮಾತ್ಮನಿಗೆ. ಅದು ತಪ್ಪು, ಅದು ಮಾಡಬಾರ್ದು. ಹೌದು, ಪ್ರೇಮಕ್ಕೆ ಕೇಂದ್ರ ಅವನೇ ಆದಾಗ ಅವನೇ ಪ್ರೇಮಿಸ್ಬೇಕು. ಅವನೇ ಪ್ರೇಮಕ್ಕೆ ಪಾತ್ರ, ಅವನೇ ಪ್ರೇಮಕ್ಕೆ ವಿಷಯ. ಗೊತ್ತಿಲ್ಲ ಅಂದ್ರೆ ಗೊತ್ತಾಗೋ ಪ್ರವೃತ್ತಿ ಇಲ್ಲ. ಗೊತ್ತಿಲ್ಲ ಅಂದ್ರೆ ದೊಡ್ಡಲ್ಲ. ಹೌದು, ಅಜ್ಞಾನ ಸಹಜ. ಅಲ್ಲಿ ತಿಳ್ಸ್ಕೊಡೋರು ಇದ್ದು ತಿಳ್ಕೊಂಡು ಬರೋಲ್ವಲ್ಲ, ತಿಳ್ಕೊಬೇಕು ನಂಬ್ಕೊಳ್ಳೋದಿಲ್ಲ. ಹೇಳಿದ್ರು ಒಬ್ಬ ಬೇಡ ಅಂತಲ್ಲ, ಅಷ್ಟೇ ಅಲ್ಲ, ನಂಬಿಕೆ ಇಲ್ಲ ಅಷ್ಟೇ ಅಲ್ಲ ರೀ. ನೀವು ಹೇಳೋದು ತಪ್ಪು ಬಾಧೆ ಮಾಡ್ತಾರೆ. ನೀವ್ ಹೇಳೋದು ತಪ್ಪು, ನೀವ್ ಹೇಳೋದು ಹೊಂದಲ್ಲ, ನೀವ್ ಹೇಳೋದು ಅರ್ಥ ಇಲ್ಲ, ಅದು ಆಗೋಲ್ಲ, ಈ ರೀತಿ ಆರ್ಗ್ಯೂ ಮಾಡ್ತಾರೆ. ಅದಕ್ಕೆ ಮಾಡ್ತೀರಾ? ಗೊತ್ತೇ ಇಲ್ಲ ಅನ್ನೋದು ಅಜ್ಞಾನ ಸಹಜ. ಮನುಷ್ಯನ ಅಜ್ಞಾನ ಇದೆ. ಗೊತ್ತು ಮಾಡ್ಕೊಳ್ಬೇಕು ಅನ್ನೋ ಪ್ರವೃತ್ತಿ ಇಲ್ಲ, ಅಥವಾ ಗೊತ್ತು ಮಾಡಿಸ್ಕೊಡೋ ಜನ ಸಿಕ್ಕಿದ್ರು ಹೋಗಲ್ಲ, ಹೋದ್ರು ಒಪ್ಪೋಲ್ಲ, ಒಪ್ಕೊಂಡ್ರು ಫಾಲೋ ಮಾಡಲ್ಲ. ಅದು ಇದೆ. ಓ ಆಯ್ಯೇ, ದುರಂತ ಇದು, ಅನ್ಯಾಯ ಇದು. ಸಹಜವಾಗಿ ಕೊಟ್ಟ ಭಗವಂತನ ಪ್ರೇಮವನ್ನ ಸಹಜವಾಗಿ ಭಗವಂತನಿಗೆ ಅರ್ಪಣೆ ಮಾಡಿದ್ರೆ ನಿನ್ನ ತನವನ್ನ ಅಹಂಕಾರ ತೆಗೆದ್ಬಿಡ್ತಾನೆ. ನಾನಿಲ್ಲ ನೀನೇ ಎಲ್ಲ ಮಾಡ್ಬಿಡ್ತಾನೆ. ಅನಂತ ಫಲ. ನಿಮ್ಮ ದೇವಾಂ ದೇವಯಜೋ ಯಾಂತಿ. ದೇವಯಜರು ದೇವತೆಗಳನ್ನ ಪೂಜೆ ಮಾಡುವಂತಹ ಭಕ್ತರು ದೇವತೆಗಳು ಒಂದಾಗ್ತಾರೆ. ಮದ್ಭಕ್ತಾ ಅಪಿ ಮಾಮೇವ ಯಾಂತಿ. ಮದ್ಭಕ್ತ ಅಪಿ ನಾನು ಮಕ್ಕಳು, ಮದ್ಭಕ್ತರು ಕೂಡ ನನ್ನನ್ನೇ ಸೇರ್ತಾರೆ. ಅಪಿಯನ್ನು ಮದ್ಭಕ್ತರು ಮಾಡ್ತಾರೆ. ಅದು ಮಾಡ್ಬೋದು. ಮದ್ಭಕ್ತ ಅಪಿ ಅಂತ ಮಾಡ್ಕೊಂಡ್ಬಿಟ್ರೆ ಬನ್ನಿಮ್ಮ, ಇಲ್ಲೇ ಬನ್ನಿ. ಅಂತವತ್ತು ಅವಿನಾಶಿತು ಫಲಂ ತೇಷಾಂ ತದ್ಭವತಿ. ಅಲ್ಪಮೇಧಸಾಂ ಅಲ್ಪ ಪ್ರಜ್ಞಾನಾಂ. ಅಲ್ಪ ಪ್ರಜ್ಞರು ಅಂದ್ರೆ ಅಲ್ಪ ವಿಷಯವಾದ ಪ್ರಜ್ಞೆ, ಅಲ್ಪ ಪ್ರಜ್ಞೆ. ಅವರಿಗೆ ದುಡ್ಡಿನಲ್ಲಿ ಪ್ರಜ್ಞೆ, ಅಥವಾ ಅಧಿಕಾರದಲ್ಲಿ, ಅಥವಾ ಆರೋಗ್ಯದಲ್ಲಿ, ಅಥವಾ ಮಕ್ಕಳಲ್ಲಿ, ಅಥವಾ ಇನ್ಯಾವುದೋ ಲೌಕಿಕ ವಿಷಯದಲ್ಲಿ ವಸ್ತು ಅಲ್ಪವಾದ್ಮೇಲೆ ಅದರ ಬಗ್ಗೆ ತಿಳುವಳಿಕೆಯೂ ಅಲ್ಪವೇ ಆಗುತ್ತೆ. ಅಲ್ಪ ಪ್ರಜ್ಞರಾಗ್ಬಿಡ್ತಾರೆ, ಏನು ಮಾಡಕ್ಕಾಗಲ್ಲ. ಹಾಗೆ ಅವರಿಗೆ ಆಮೇಲೆ ತಾತ್ಕಾಲಿಕ ಸುಖವನ್ನ ಪ್ರಯೋಜನವನ್ನ ಅಪೇಕ್ಷೆ ಪಡುವವರು ಅಲ್ಪ ಪ್ರಜ್ಞರು. ಇವಾಗ ನಮ್ಗೆ ಇಷ್ಟ ಆದ್ರೆ ಸಾಕು ಅವರಿಗೆ ಅಂತ ತಾತ್ಕಾಲಿಕ ಒಂದು ಕೊಡ್ತಾ ಇದೆಯಲ್ಲ, ಇಂದ್ರಿಯಕ್ಕೆ ಒಂದು ತಹತಹತೆ ಇದೆಯಲ್ಲ, ಅದು ಪರಿಹಾರ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದಾರೆ ಹೊರತು ಸತ್ಯವಾದ ನಿತ್ಯವಾದ ಬೇಕು ಅಂತ ಅನ್ಕೊಡ್ತಾ ಇಲ್ಲ. ಅದು ತಾತ್ಕಾಲಿಕ ಸಿಗಾಕೊಂಡ್ಬಿಟ್ರೆ ಅಷ್ಟೇ ಅವ್ರಿಗೆ ಹಣೆ ಬರ. ಹಾಗೆ ಅವರು ಅಲ್ಪ ಪ್ರಜ್ಞರಾಗ್ಬಿಡ್ತಾರೆ. ಅವರ ಫಲವು ಅಂತವತ್ತು ಅಂದ್ರೆ ವಿನಾಶ ಉಳ್ಳದ್ದು ಅವರ ಫಲ ಆಗುತ್ತೆ. ಅವರು ಅಲ್ಪ ಮೇಧಸ್ಕರು, ಅಲ್ಪ ಪ್ರಜ್ಞರು, ಅಲ್ಪ ವಿಷಯದಾದ ಪ್ರಜ್ಞೆ ಅಂತ. ದೇವಾನ್ ದೇವೈಜ ಯಾಂತಿ ಮೂಲ. ಅದಕ್ಕೆ ದೇವಾನ್ ಯಜಂತೆ ಇತಿ ದೇವೈಜ ತೇ ದೇವಾನ್ ಯಾಂತಿ. ದೇವತೆಗಳನ್ನು ಯಜಾನ ಪೂಜಿಸೋದು ಅಂತ. ಯಜ ದೇವ ಪೂಜಾ ಸಂಗತಿ ಕರ್ಣದಾನಿಷು ಧಾತುವಿಂದ ಯಜಂತೆ ಪೂಜಂತೆ. ನೀವು ಇಂದಾದಿಗಳನ್ನು ಪೂಜಿಸೋರು, ಅಥವಾ ಪುರಾಣೋಕ್ತವಾದ ರಾಮ ಕೃಷ್ಣ ಶಿವ ನಾರಾಯಣ ಹರಿ ಗೋವಿಂದ ಯಾರಿಗೂ ತಗೋಬೋದು, ಅದೇನು ತಪ್ಪೇನಿಲ್ಲ. ಅದು ಉಪಲಕ್ಷಣ ದೇವತೆಗಳು ಅನ್ನೋದು. ಎಲ್ಲರನ್ನು ಪೂಜಿಸುವವರು ಆರಾಯ ದೇವತೆ ಭಕ್ತರಾಗಿ ಅಲ್ಲಲ್ಲಿ ಒಂದಾಗ್ತಾರೆ. ಅದು ಆಯಾಸ ಸಮಾನ. ಏನು ರಾಮ ಪಟ್ಟಾಭಿಷೇಕ ಮಾಡೋದಕ್ಕೂ, ಗಿರಿಜಾ ಕಲ್ಯಾಣ ಮಾಡೋದಕ್ಕೂ, ಅಥವಾ ಇನ್ನೇನೇ ಒಂದು ಮಾಡಬೇಕು, ಅಥವಾ ಭಾಸುರ ಭಗವಂತನ ಪ್ರೇಮ ಮಾಡೋಕ್ಕೂ ಅಷ್ಟೇ ಆಯಾಸ. ಫಲ ಮಾತ್ರ ವ್ಯತ್ಯಾಸ. ಮದ್ಭಕ್ತ ಯಾಂತಿ ಮಾಮಪಿ. ನನ್ನ ಭಕ್ತರು ನನ್ನನ್ನು ಪೂಜಿಸುವಂಥವ್ರು ಕೂಡ ನನ್ನನ್ನೇ ಸೇರ್ಕೊಳ್ತಾರೆ. ನಾನೇ ನನ್ನ ಸಲನ್ನೇ ಕೊಟ್ಬಿಡ್ತೀನಿ ಅಂತ. ಏವಂ ಸಮಾನೇಪಿ ಆಯಾಸೆ ಮಾಮೇವನ ಪ್ರಪದ್ಯಂತೆ ಅನಂತ ಫಲಾಯ ಅಹೋ ಕಷ್ಟಂ ಖಲು ವರ್ತತೆ. ಖಲು ಕಷ್ಟಂ ಅಂದ್ರೆ ಕಷ್ಟಂ ಖಲು ದಾಸ್ತಾನ. ಏನ್ ಹೇಳೋಣ ಜನ ವಿವೇಕನ್ನ. ಸಮಾನವಾದ ಆಯಾಸ. ತತ್ವಜ್ಞಾನ ಪಡ್ಕೊಂಡು ಸತ್ಯನಾದ ಪರಮಾತ್ಮನ ಪರಿಚಯ ಮಾಡ್ಕೊಂಡು ಮುಕ್ತನಾಗೋದು ಬಿಟ್ಟು ಅಲ್ಪ ಫಲಕ್ಕಾಗಿ ಅಲ್ಪ ದೇವತೆಯಲ್ಲಿ ಹಾಕೊಂಡು ಅಲ್ಲಿ ಅಲ್ಪ ಹೊಂದ್ಕೊಂಡು ಸುಮ್ಮನೆ ಆ ಲಾಲಿಪೆಪ್ಪಿಗೆ ಮಕ್ಕಳು ಆಸೆ ಪಡುವ ಹಾಗೇನೆ ಸಣ್ಣ ಸಣ್ಣ ಫಲಕ್ಕೆ ಆಸೆ ಪಡ್ತಾ ಮೂಸ ಹೋಗ್ತಾ ಇದೀವಲ್ಲ, ಏನ್ ಹೇಳೋಣ ವಿವೇಕ ಅಂತ ಹೇಳ್ತಾರೆ ಭಾಷಿಕರು. ಚಿಕ್ಕ ಮಕ್ಕಳು ನಂಗೆ ಲಾಲಿಪೆಪ್ಪಿ ಕೊಡ್ಸು, ಆ ಬಲೂನ್ ಕೊಡ್ಸು, ಆ ಗೊಂಬೆ ಕೊಡ್ಸು ಅಂತಂದ್ರೆ ಖಿಲೌನ
ಬೊಂಬೆ ಬಲೂನು ಇದು ಅದಕ್ಕೆ ಆಸೆ ಪಡುವ ಹಾಗೆ ನಾವು ಸಣ್ಣ ಪುಟ್ಟ ಫಲಕ್ಕೆ ಅಪೇಕ್ಷೆ ಪಟ್ಕೊಂಡು ಆ ಅನಂತ ಫಲವಾಗಿರುವಂತಹ ವಾಸುದೇವ ಭಗವಂತನನ್ನ ಆತ್ಮನಾಗಿರ್ತಕ್ಕವನನ್ನ ಕಂಡ್ಕೊಂಡು ಮುಕ್ತನಾಗದೇನೆಯೇ ಅಲ್ಪ ಹೊಲದ್ಕೊಂಡು ಅನ್ಯಾಯ ಜೀವನ ಹಾಳು ಮಾಡ್ಕೊಳ್ತಾ ಇದೀವಲ್ಲ. ಕಷ್ಟಂ ಕಲು ಬರ್ತದೆ ನ್ಯಾಯ. ಇಂಥ ಗೋಲ್ಡನ್ ಆಪರ್ಚುನಿಟಿ ಇದು, ಸುವರ್ಣ ಅವಕಾಶ. ಮತ್ ಬರುತ್ತಾ ಈ ಮನುಷ್ಯ ಜನ್ಮ, ಯಾರು ಗ್ಯಾರಂಟಿ ಕೊಡ್ತಾರೆ? ಯಾರು ನಿಮ್ಗೆ ಅದೇ ಇದ್ ಮಾಡ್ತಾರೆ? ನಿಮ್ಗೆ ಏನೋ ಆಕಸ್ಮಿಕ ಒಂದು ರೀತಿ ಮನುಷ್ಯ ಜನ್ಮ ಬಂದಿರೋದು. ಏನು ಫರ್ಮ್ ಅಡ್ರೆಸ್ ಗೊತ್ತಿಲ್ಲ, ಟೂ ಅಡ್ರೆಸ್ ಗೊತ್ತಿಲ್ಲ, ಎಲ್ಲಿ ಹೋಗ್ತೀವಿ ಗೊತ್ತಿಲ್ಲ. ಈ ಬಂದಿರುವಾಗ ನಿರಂತರವಾಗಿ ವಾಸುದೇವ ಭಗವಂತನನ್ನೇ ಆತ್ಮವನ್ನ ಪ್ರೇಮಿಸ್ತಾ ಸಮಸ್ತ ಉಪಾಧಿಗಳ ತಾದಾತ್ಮ್ಯತೆ ಬಿಟ್ಕೊಂಡು ಸರ್ವಾತ್ಮನಾದ ಭಗವಂತನಲ್ಲಿಯೇ ಮನಸ್ಸನ್ನು ಇಟ್ಕೊಂಡು ತನ್ಮಯತೆ ತಂದ್ಕೊಂಡು ಆ ರೂಪದಿಂದಲೇ ತಾನು ಇದ್ಬಿಟ್ರೆ ಮುಕ್ತನಾಗ್ಬಿಡ್ತಾನೆ. ಇದನ್ನು ಮಾಡ್ಕೊಳ್ಬಿದ್ದನಿಗೆ ಬರೀ ಕ್ಷಣಿಕವಾದ ಸುಖಕ್ಕೆ ಬಾಯಿ ನೀರು ಉರ್ಕೊಂಡು ಹೋಗಿ ಸಿಗಾಕೊಂಡ್ಬಿಡ್ತಾರೆ. ಈ ಮೀನು ಸಿಕ್ತು ಅಂತ ಹೇಳ್ಬಿಟ್ಟು ಹುಳ ಕಚ್ಕೊಳತ್ತೆ, ಹೇಳ್ಕೊಂಡ್ಬಿಡ್ತಾರೆ. ಗಾಣಕ್ಕೆ ತುದಿಗೆ ಒಂದು ಕಬ್ಬಿಣದ ಹುಕ್ ಹಾಕಿರ್ತಾರೆ, ಅದಕ್ಕೆ ಒಂದು ಇದು ಸಿಕ್ಕಿಸಿರ್ತಾರೆ ಹುಳನ. ಅದಕ್ಕೆ ಕಚ್ಚಿ ಕೂಡಲೇ ಏನಾಗುತ್ತೆ, ಅದು ಬಾಯಿಗೆ ಸಿಗಾಕೊಂಡ್ಬಿಡುತ್ತೆ, ಹೇಳ್ಕೊಂಡ್ಬಿಡ್ತಾರೆ, ಬಂದ್ಬಿಡುತ್ತೆ. ಹಾಗೇ ಹೋಯ್ತು. ಹಾಗೆ ನಾವು ವಿಷಯಗಳು ಹೋದ್ರೆ ಅಲ್ಲಿ ಮೃತ್ಯು ಜಾಗ, ಅದು ಮೃತ್ಯುಕೂಪ, ಮತ್ತೆ ಆಗೋದಿಲ್ಲ. ತೇ ಮೃತ್ಯೋರ್ ಯಂತಿ ವಿತತಸ್ಯ ಪಾಶಂ. ಶ್ರುತಿ ಹೇಳ್ತಾ ಇದೆ, ಮೃತ್ಯು ಅವಿದ್ಯಾ ಕಾಮಕರ್ಮದಿಂದ ತನ್ನ ನಟ್ಟನ್ನ ಬಲೆಯನ್ನು ಬೀಸ್ಬಿಟ್ಟಿದ್ದಾನೆ ಮಾಯಾ ಪ್ರಪಂಚದಲ್ಲಿ. ಮಾಯಾನಗರಿ ಇದು, ಮಾಯಾನಗರಿ ಬಿಸಿಯಾನೆ. ಇವನು ಹೋಗಿ ವಿಶ್ರಾಂತಿ ಓಡ್ ಹೋಗ್ತಾನೆ, ಸಿಗಾಕೊಂಡ್ಬಿಡ್ತಾನೆ. ಅಲ್ಲಿ ಇರೋಕ್ಕಾಗಲ್ಲ, ಬಿಟ್ಟು ಬರೋಕ್ಕಾಗಲ್ಲ, ಹಂಗಾಗ್ಬಿಡ್ತಾನೆ. ಎಷ್ಟು ಫಜೀತಿ ಐತೆ ಅಂದ್ರೆ ಎರಡು, ಅಲ್ಲಿ ಇರೋಕ್ಕೂ ಕಷ್ಟ, ಬಿಟ್ಟು ಬರೋಕ್ಕೂ ಆಗಲ್ಲ. ಏನ್ ಮಾಡಪ್ಪ, ಸಿಗಾಕೊಂಡ್ಬಿಟ್ರೆ ದುಃಖ, ಅಳು 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 ದುಃಖ, ಎಷ್ಟು ದುಃಖ ಪಡೋದು. ನೀನೇ ಹೆಲ್ಪ್ ಮಾಡ್ಕೋಬೇಕು, ಇನ್ಯಾರು ಹೆಲ್ಪ್ ಮಾಡಲ್ಲ. ನೀನೇ ಅವಳು ಕೊಸಕೊಂಡ್ಬರ್ಬೇಕು. ಅಜ್ಞಾನ, ಅದಕ್ಕೆ ಅವಿದ್ಯೆಯಿಂದ ಅಜ್ಞಾನದಿಂದ ತಿಳುವಳಿಕೆ ಇಲ್ದೇನಿಗೆ ಸರಿಯಾದ ಗುರುಗಳನ್ನ, ಶಾಸ್ತ್ರವನ್ನ, ಸಂಪ್ರದಾಯವನ್ನ ಅವಲಂಬಿಸಿಕೊಂಡು ಆ ಕ್ರಮದಲ್ಲೇ ಹೋದ್ರೆ ಉದ್ಧಾರ ಆಗ್ತಾರೆ. ಸಂಪ್ರದಾಯವು ಚೆನ್ನಾಗಿರ್ಬೇಕು, ಒಳ್ಳೆ ಗುರುಗಳಿರ್ಬೇಕು, ಒಳ್ಳೆ ಶಾಸ್ತ್ರಾರ್ಥಕ್ಕೆ ಅದ್ರ ಬೆಂಬಲ ಇರ್ಬೇಕು, ಸಪೋರ್ಟ್ ಇರ್ಬೇಕು. ಮೂರು ಶ್ರುತಿ, ಯುಕ್ತಿ, ಅನುಭವ ಮೂರಕ್ಕೆ ಹೊಂದಿಸ್ಕೊಂಡು ಶಾಸ್ತ್ರಾರ್ಥ ವಿಚಾರ ಮಾಡ್ಕೊಂಡು ಹೋದ್ರೆ ಸುಲಭವಾಗಿ ಮುಕ್ತನಾಗ್ತಾನೆ. ಭಗವಂತನೇ ಅವನು ಗೈಡ್ ಮಾಡ್ತಾನೆ. ಮಾಮೀವಯೇ ಪ್ರಪಂಚಂತೆ ತರಂತಿದೆ, ದಾಟಿಸ್ಬಿಡ್ತೀನಿ ಇಂದ ಪರವಾದ ಬಾ ನನ್ನ ಹತ್ರಕ್ಕೆ, ನಾನು ಏನ್ ಮಾಡ್ತೀನಿ ತೋರಿಸ್ತೀನಿ ನಿಂಗೆ ಅಂತಾನೆ. ನಾವು ಹೋಗಕ್ಕೆ ಡೌಟ್ ಹೆದರ್ಕೊಳ್ತೀವಿ. ಅವನು ನಮ್ಮನ್ನು ಹೇಳ್ಕೊಂಡ್ಬಿಟ್ರೆ ಕಷ್ಟ, ನಾಳೆ ನಿನ್ನ ಹೆಂಡತಿ ಮಕ್ಕಳಿಗೆಲ್ಲ ಏನ್ ಗತಿ ಅಂತ ಅಯ್ಯೋ ಭ್ರಾಂತೆ. ನೀನೆಂತ ಹೆಂಡತಿ ಮಕ್ಕಳು ನೋಡ್ಕೋತೀಯೋ, ಈಗ ನೋಡ್ಕೋತಿರೋನು ಅವನೇ, ನಿನ್ ಜ್ಞಾನ ಇಲ್ಲ. ಅಯ್ಯೋ ನಾನು ಹೋಗ್ಬಿಟ್ರೆ ಯಾರು ನೋಡ್ಕೋ, ಇನ್ನೂ ಚೆನ್ನಾಗಿ ನೋಡ್ಕೋತಾನೆ. ನೀನ್ ಹೋದ್ರೆ ನೀನೇನೋ ನೋಡ್ಕೋತಾ ಇದೀನಿ ಮಾಡ್ಕೋತಾ ಇದೀನಿ, ನಿನ್ ನೋಡ್ಕೋಕ್ ಬರಲ್ಲ. ಅವ್ನು ಇನ್ನೂ ಚೆನ್ನಾಗಿರ್ತಾನೆ, ನೀನು ಉದ್ಧಾರ ಆಗ್ತೀಯ, ಎಲ್ಲರೂ ಉದ್ಧಾರ ಆಗ್ತಾರೆ. ಇಲ್ಲ ಇಲ್ಲದೆ ಹೋದ್ರೆ ನೀನು ಹಾಳು ಹೋಗ್ತೀಯಾ, ನಿನ್ನ ನೆಚ್ಕೊಂಡವ್ರನ್ನು ಹಾಳು ಮಾಡ್ತೀಯ, ಎಲ್ಲರೂ ಮುಳುಗಾಗ್ತೀಯ. ನೀನ್ ಮುಳುಗ್ ಹೋಗಿದ್ದಾಗೇನೆ ನಿನ್ನ ನೆಚ್ಕೊಂಡವ್ರು ಮುಳುಗ್ ಹಾಕ್ಸ್ಬಿಡ್ತೀಯ. ತುಂಬಾನೇ ಹಾಗೆ ಮಾಡ್ಬೇಡ. ಹೋಗು, ಭಗವಂತನ ಹಿಡ್ಕೋ. ಕೃಷ್ಣನ ಚರಣವ ಹಿಡಿ ಹಿಡಿ ನಮ, ಕೃಷ್ಣನ ಚರಣವ ಹಿಡಿ ಹಿಡಿ. ರತಿಪತಿ ಪಿತನ ನಾಮಕುಠಾರದಿ ಸತತ ಅಜ್ಞಾನತರು ಕಡಿ ಕಡಿ. ರತಿಪತಿ ಪಿತ, ರತಿನ ಮನ್ಮಥ, ರತಿನ ಮನ್ಮಥನ ಹೆಂಡತಿ, ಅವನ ಪತಿನ ಮನ್ಮಥ, ಅವನ ಪಿತಾನ ವಿಷ್ಣು ನಾರಾಯಣ. ಅವನ ನಾಮ ಹಿಡ್ಕೋ. ರತಿಪತಿ ಪಿತನ ನಾಮ ಕುಠ, ಕುಠಾರ ಅಂದ್ರೆ ಇದು ಏಕ್ಸ್ ಅಂತಾರೆ, ಆಕ್ಸ್, ಅದು ಕೊಡ್ಲಿ. ಅದರಿಂದ ಅಜ್ಞಾನ ಅನ್ನುವಂಥ ಮರವನ್ನು ಕಟ್ ಹಾಕು. ನಂದನ ಮಾಡೋದು ಹಾಡು ಇದು, ಚೆನ್ನಾಗಿ ಹಾಡು. ಪಿತನ ರತಿಪತಿ, ರತಿಪತಿ ಮನ್ಮಥ, ಅವನ ಪಿತ ನಾರಾಯಣ, ಅವನ ನಾಮವೆಲ್ಲ ಕುಠಾರದಿಂದ ಅಜ್ಞಾನವನ್ನು ಕಡ್ದಾಕ್ಬಿಡು. ಹೀಗೆ ಆಯಾಸೆ ಸಮಾನೇ, ನಿಮ್ಗೆ ಎಫರ್ಟು, ನಿಮ್ಗೆ ಆಗುವ ಕಷ್ಟ ಎಲ್ಲ ಸಮಾನವಾಗಿದ್ರು ಕೂಡ ನನ್ನನ್ನೇ ಯಾರು ಶರಣ ಹೊಂದೋದಿಲ್ಲ ಅನಂತ ಫಲಕ್ಕಾಗಿ. ಅಯ್ಯೋ ಅಹೋ ಅನ್ನೋದು ಒಂದು ಇದನ್ನ ಮುರುಕ ತೋರಿಸ್ತಾ ಇದ್ದಾನೆ, ಒಂದು ಕಾರುಣ್ಯ ತೋರಿಸ್ತಾ ಇದ್ದಾನೆ. ಏನ್ ಹೇಳೋಣ, ಅಲಾಸದಾಗೆ ಅನುಕ್ರೋಶನ್ ದರ್ಶಿತಿ ಭಗವಾನ್, ಮುರುಕ ತೋರಿಸ್ತಾ ಇದ್ದಾನೆ ಪರಮಾತ್ಮ ಅಂತ ಇದ್ದಾರೆ ಹಾಕ್ತಾ ಇದ್ದಾರೆ. ಅದು ಏನ್ ಹೇಳಿ ನೋಡಿ, ಮದ್ಭಕ್ತಾಯಾಂತಿ ಮಾಮಿ, ನನ್ನನ್ನು ಕೂಡ ನನ್ನನ್ನು ಹೊಂತಾರೆ, ಆಗ ನನ್ನ ಹತ್ರ ಬರೋಲ್ಲ ಅರ್ಜುನ. ನಾನ್ ಹೇಳ್ದು ನನ್ನ ಮೇಲೆ, ಅವನು ಶಿಶುಪಾಲಾದಿಗಳೆಲ್ಲ, ನೀನ್ ಬಹಳ ದೊಡ್ಡವನು,
ಏನೋ ಒಂದು ಬೆಟ್ಟ ಎತ್ಬಿಟ್ಟೆ, ಕಾಲಿಂಗ್ ಮಾಡಿದೆ, ಏನೋ ಮಿರಾಕಲ್ ಮಾಡಿದೆ, ಇದು ಮಾಯ ಮಾಡಿದೆ, ಇದು ಮಾಡಿದೆ ಅಂತಂದ್ರೆ ಹೊರತು ನಿಜ ಗತಿ ಒಪ್ಲಿಲ್ಲ. ಏನೋ ಜಾದೂಗಾರ ಏನೋ ಮಾಡ್ತಾರೆ, ಹಾಗೆ ಮಾಡಿದೆ ಅಂತ ಬೈದ್ರು ಶಿಶುಪಾಲರು. ಹಾ ಅದೇ ಬಾ ಎತ್ತೆ ಅಂದ್ಬಿಟ್ರು. ನೀನ್ ಆ ಮಾಡಿದೆ ಅಂದ್ರೆ ಬರೀ ನೀನ್ ಮೋಸಗಾರ, ನೀನ್ ಸುಳ್ಳುಗಾರ, ಹಂಗೆ ಹಂಗೆ ಅದೇ ಆ ಪ್ರವೃತ್ತಿ ಆಗುತ್ತಲ್ಲ. ಆಶ್ಚರ್ಯ ಅಂದ್ರೆ ಅಂತ ಭಗವಂತ ಮುಂದಿದ್ರು ಕೂಡ ನಮ್ಗೂ ಭಯ ಆಗುತ್ತೆ. ನಾರಾಯಣ ಮುಂದಿದ್ದಾಗ ತಪ್ಪಿಕೊಂಡ್ಬಿಡ್ತಿದ್ವ ಶಿಶುಪಾಲನಂತೆ ಅಂತ. ಒಂದಿದ್ದು ಪರೋಕ್ಷ ಆಗಿದೆ ಭಗವಂತ ನಾರಾಯಣ ಮಾಡೋದು ಆಯ್ತಾ, ಬರೋಲ್ಲ ತಪ್ಪಿಕೊಂಡ್ಬಿಟ್ರೆ ಇನ್ನೂ ಅನರ್ಥ ಅಲ್ಲ. ಅವನಿಗೆ ಕೇಳ್ಕೋಬೇಕು, ನಿನ್ನನ್ನು ಗುರುತಿಸೋ ಯೋಗ್ಯತೆ ಕೊಡು, ನಿನ್ನಲ್ಲಿ ಪ್ರೇಮ ಕೊಡು, ನಿನ್ ಜೊತೆ ಸಹವಾಸ ಕೊಡು, ನಿನ್ನಲ್ಲಿಯೇ ಯಾವಾಗ ಮನಸ್ಸಿರೋ ಹಾಗೆ ಮಾಡು, ಸರ್ವದಾ ನಿನ್ನ ಭಕ್ತರಲ್ಲಿ ನಿನ್ನ ಇದರಲ್ಲಿ ನನ್ನ ಪ್ರೇಮ ಕೊಡು ಕೇಳ್ಕೊತಾ ಇರ್ಬೇಕು. ನನ್ಗೆ ಅದೇ ಬೇಕು, ಅದನ್ನೇ ಇರ್ಬೇಕು, ನಂಗೆ ಇನ್ನೇನು ಬೇಡ. ಗುರುತಿಸ್ತಾ ಇಲ್ಲ ತತ್ವಜ್ಞಾನಿಗಳು. ಹೊಳೆ ಹೋಗ್ತಿದ್ದಾರೆ ದಿನ, ಹೊಳೆ ನರಸಿಂಹದ ಎಷ್ಟೋ ಜನ ನೋಡ್ಲೇಬೇಕು ಅಂದ್ರೆ ಅವ್ರಿಗೆ ಬೇಕಾಗಿಲ್ಲ, ಅವ್ರಿಗೆ ಪಡೆದಿದ್ದು. ಜನರು ಅನ್ಯಾಯ ಕಳ್ಕೊಂಡ್ರು ಅಷ್ಟೇ. ಇದು ಒಳ್ಳೆ ಕಸ್ತೂರಿ ಕಾಮೋದ ಇದ್ರೆ ನನಗ್ ಮೂಗು ಕೊಟ್ಟಿದ್ರೆ ನಿನಗಿಲ್ಲ ಅದೇ ವಾಸನೆ ಅಷ್ಟೇ, ಮೂಗು ಮುಚ್ಕೋ ಅಷ್ಟೇ. ಅದೇ ಕಸ್ತೂರಿ ವಾಸನೆ ಏನು ಹೋಗಲ್ಲಪ್ಪ. ನೀ ಕಸ್ತೂರಿ ಕಾಮೋದ ಶಪಥೇನ ನಿವಾರ್ಯತೆ ಅಂತ ಆಯ್ತು. ಕೆಟ್ಟ ವಾಸನೆ ಅದು ಇಲ್ಲ, ವಾಸನೆ ಹಾಗೆ ಅನ್ಕೋ. ಕಿನ್ನಿಮಿತ್ತಂ ಮಾಮೇವನ ಪ್ರಪಂಚಂತೆ ಇತಿ ಉಚ್ಯತೆ. ಅದು ಯಾಕೆ ಪರಮಾತ್ಮ ಇಷ್ಟೆಲ್ಲ ನೀನು ಉಪದೇಶ ಮಾಡಿದ್ರು, ಇಂಥ ನೀನು ನಡೆದು ತೋರಿಸಿದ್ರು, ನಿನಗೆ ಶರಣಾಗತ ಆಗ್ತಿವಲ್ಲ ಜನ. ಏನ್ ಜನರ ಜ್ಞಾನ, ಏನ್ ಜನಕ್ಕೆ ಬಂದಿದೆ ಧಾಡಿ, ಏನಾಗಿದೆ ಕಾಯಿಲೆ ಅವರಿಗೆ, ಯಾಕೆ ನಿನ್ನ ಶರಣಾಗತ ಆಗ್ತಾ ಇಲ್ಲ? ಆ ಶರಣಾಗತ ಆಗ್ಬೋದಲ್ಲ, ನಿನ್ನನ್ನು ಅಲ್ಲಿ ಬೇರೆ ಯಾರು ಶರಣಾಗತ ಆಗ ಬರೋದಿಲ್ವಲ್ಲ. ಅದಂಗೆ ನಿನ್ನನ್ನು ಬಿಟ್ಟು ಬೇರೆ ಕಡೆ ಹೋಗ್ತಾರೆ ಜನ ಅಂತ ಕೇಳ್ತಾ ಇದ್ದಾನೆ ಅರ್ಜುನ. ಕಸಂ ಕಿನ್ನಿಮಿತ್ತ, ಏನ್ ಕಾರಣ? ನಿನ್ನನ್ನೇ ಅಂದ್ರೆ ಮಾಮೇವ ನನ್ನನ್ನೇ ಅವ್ರಿಗೆ ಶರಣಾಗತ ಹೋಗ್ತಾಲ್ಲ ನೀನ್ ಕೇಳ್ತೀಯೋ? ಅದ ಕಾರಣ ಹೇಳ್ತೀನಿ ಕೇಳು. ಅವ್ಯಕ್ತಂ ವ್ಯಕ್ತಿಮಾಪನ್ನಂ ಮನ್ಯಂತೆ ಮಾಮ ಬುದ್ಧಯಃ. ಪರಂ ಭಾವಮಜಾನಂತೋ ಮಮಾವ್ಯಯಮನುತ್ತಮಂ. ಅವ್ಯಕ್ತಂ ವ್ಯಕ್ತಿಮಾಪನ್ನಂ ಮನ್ಯಂತೆ ಮಾಮ ಬುದ್ಧಯಃ ಪರಂ ಭಾವಮಜಾನಂತೋ ಮಮಾವ್ಯಯಮನುತ್ತಮಂ. ಅವ್ಯಕ್ತಂ ವ್ಯಕ್ತಿಂ ವ್ಯಕ್ತಿಂ ಆಪನ್ನಂ ಮನ್ಯಂತೆ ಮಾಂ ಅಬುದ್ಧಯಃ ಪರಂ ಭಾವಂ ಅಜಾನಂತಃ ಮಾಂ ಮಮ ಮಾಮಲಿದ್ಯೋ ಮಮ ಅವ್ಯಯಂ ಅನುತ್ತಮಂ. ಅಲ್ಲ ಅವ್ಯಕ್ತಂ ವ್ಯಕ್ತಮಾಪನ್ನಂ ಅಂತ ಇಂದ ಪಾಠ ಇದೆಯಾ? ಇಲ್ಲ ಅಲ್ವಾ, ವ್ಯಕ್ತಿಮಾಪನ ಇದು. ವ್ಯಕ್ತಿ ಆಗಿರೋದು ಬೇರೆ, ವ್ಯಕ್ತ ಬೇರೆ. ವ್ಯಕ್ತಿ ಅನ್ನೋದೇ ಮನುಷ್ಯ, ವ್ಯಕ್ತ ಅಂದ್ರೆ ತೋರ್ಕೊಂಡದ್ದು, ಅಪಿಯರೆನ್ಸ್ ಇನ್ ವ್ಯಕ್ತ. ವ್ಯಕ್ತ ವ್ಯಕ್ತಿ ಅಂದ್ರೆ ಇಂಡಿವಿಜುವಲ್ ಇದು. ವ್ಯಕ್ತಿ ಎಲ್ಲರಲ್ಲೂ ಅದು ವ್ಯಕ್ತಿ. ವ್ಯಕ್ತ ಅನ್ನೋದು ತಿನ್ನು, ಅದು ಸಪ್ರತ್ಯ ವ್ಯಕ್ತ. ವ್ಯಕ್ತಿ ಮಾಡಿದ್ದಾರೆ, ವ್ಯಕ್ತಿಯಾಗಿದ್ದಾನೆ ಅಂತ ತೋರಿಕೊಳ್ಳದ ಪರಮಾತ್ಮನ ವಾಸುದೇವ ಭಗವಂತನ ತತ್ವ ಇದೆಯಲ್ಲ, ಸರ್ವವ್ಯಾಪಕವಾದ ಅಜರಾಮರವಾದ ನಿತ್ಯಶುದ್ಧ ಬುದ್ಧ ಮುಕ್ತ ಸ್ವರೂಪವಾದ ಪರಬ್ರಹ್ಮ ರೂಪ, ಪರಮಾತ್ಮ ರೂಪ. ಅವನು ಆ ಒಂದು ಪೀರಿಯಡ್ ಅಲ್ಲಿ ಮಹಾಭಾರತದ ಕೊನೆಯಲ್ಲಿ ಕೌರವಾಣಾಂ ವಿನಾಶಾಯ ದೈತ್ಯಾನಾಂ ನಿಧನಾಯ ಚ ಪಾಂಡವಾನಾಂ ಹಿತಾರ್ಥಾಯ ಧರ್ಮ ಸಂಸ್ಥಾಪನಾಯ ಚ ಅಂತ ಅವತಾರ ಮಾಡಿದ ಅವನು. ಆ ಪರಮಾತ್ಮ ಅವತಾರ ಮಾಡಿದ್ದೆ ಅದೇ ಉದ್ದೇಶಕ್ಕೆ. ಆಗ ಅವತಾರ ಮಾಡಿದ್ರೆ ಏನ್ ಅನ್ಕೊಂಡ್ಬಿಟ್ರು, ನಮ್ಮಾಗ ವ್ಯಕ್ತಿ ಅನ್ಕೊಂಡ್ಬಿಟ್ರು, ಅವನನ್ನ ಸಾಮಾನ್ಯ ಮನುಷ್ಯ ಅನ್ಕೊಂಡ್ಬಿಟ್ರು. ವ್ಯಕ್ತಿ ಅಂದ್ರೆ ಒಬ್ಬ ತೋರ್ಕೊಂಡ ಅಥವಾ ಅವನು ಮನುಷ್ಯನ ಆಕಾರ, ಅವನಿಗೂ ನಮಗೆ ಮೂಗು, ಎರಡು ಕಣ್ಣು, ಎರಡು ಕಿವಿ, ಬಾಯಿ, ಇದು ಏನ್ ವಿಶೇಷ? ಅಪ್ಪ ಶಕ್ತಿ ಜಾಸ್ತಿ ಇರ್ಬೋದು, ಲೋಕದಲ್ಲೂ ಅಷ್ಟೇಪ್ಪ. ಈಗ ಎಲ್ಲೋ ಶಕ್ತಿ ಒಂದೇ ಸಲನ, ಒಬ್ಬೊಬ್ಬರು ಶಕ್ತಿ ಆಗ ಕೃಷ್ಣ ಶಕ್ತಿ ಇನ್ನೂ ಜಾಸ್ತಿ ಅಷ್ಟೇ. ಇದೇ ಜರಾಸಂಧ ಇರಲಿಲ್ಲ ಮಹಾವೀರ. ಜರಾಸಂಧ ಎಷ್ಟು ಶಕ್ತಿ ಇತ್ತು? 90 ಜನ ಅವನು ಅರೆಸ್ಟ್ ಮಾಡ್ಬಿಟ್ಟಿದ್ದ. ಎಲ್ಲರೂ ತಲೆ ಕಳೆದ್ಬಿಟ್ಟು ಆಹುತಿ ಕೊಡ್ಬೇಕು ಅಂತ 90 ಜನ ರಾಜ್ಕುಮಾರ್ ಹಿಡಿದು ಬಿಟ್ಟಿದ್ದ, ಅವ್ನು ಜೈಲು ಇಟ್ಬಿಟ್ಟಿದ್ದ. ಅವರೆಲ್ಲ ಅಳ್ತಾ ಇದ್ರು ಜೈಲೊಳಗೆ. ಅಯ್ಯೋ ಅವ್ನು ಗೊತ್ತು ಹೇಳಿದ್ದ ನಿಮ್ಮನ್ನೆಲ್ಲ ಇದು ಮಾಡ್ತೀರಿ ಅಂತ. ಅಯ್ಯೋ ಪರಮಾತ್ಮ ನಮ್ಮನ್ನು ಬಿಡಿಸಪ್ಪ ಮುಂದೆ ದಿನಾ ಪ್ರಾರ್ಥನೆ ಮಾಡ್ತಿದ್ದು ಪಾಪ ಅಲ್ಲಿ ಜೈಲಲ್ಲಿ. ಅದು ಹೋಗ್ಬಿಟ್ಟ ಪರಮಾತ್ಮ, ಕಿವಿಗೆ ಹೋದಂದ ಬಂದ, ಬಡ್ದು ಹಾಕ್ದ. ಅಂದ ಜರಾಸಂಧನಿಗೆ, ಏನ್ ನಾನೇ ಒಬ್ಬನೇ ಶೂರ, ಜಗತ್ತು ನಂಗೆ ಇನ್ನೊಬ್ಬ ಸರಿ ಇಲ್ಲ ಅನ್ಕೊಂಡಿದ್ಯಾ? ಮಾಮಂಸ್ಥಾ ಪರಾನ್ ರಾಜನ್
ಅಸ್ತಿ ವೀರ್ಯಂ ನರೇ ನರೇ ಅಂತ ಪರಮಾತ್ಮ. ಯಾರನ್ನು ತಿರಸ್ಕಾರ ಮಾಡಬೇಡ, ಪ್ರತಿಯೊಬ್ಬರು ಒಂದು ಸಾಮರ್ಥ್ಯ ಇರುತ್ತೆ. ಇವಾಗ ನೋಡಿ ನೀನು ಬಡಕ್ಕೆ ಅದಕ್ಕೆ ಬಂದಿರೋದ್ರಿಂದ ಏನೋ ಈಗ ಸರಿ ಹಾಕಿದ್ಬಿಡು ಸರಿ. ಅಷ್ಟನ್ನು ಬಿಡಿಸ್ದ, ಯುದ್ಧ ಮಾಡ್ದ, ಜಲಾಸಂಧ ಮಾಡಿದ, 90 ಜನ ಬಿಡಿಸ್ಬಿಟ್ಟು ಹೋದ್ರು. ಅವರೆಲ್ಲ ಪುನರ್ಜನ್ಮ ಬಂದಷ್ಟು ಸಂತೋಷ. ಅಯ್ಯೋ ಮಹಾರಾಯ ಇನ್ನೊಂದು ವಾರ ಆಗಿದೆ, ಆ ಯಜ್ಞಗಳ ದೀಕ್ಷೆ ಕೂತ್ಬಿಟ್ಟಿದ ಅವನು. ಯಜ್ಞ ಮಾಡಿದ್ರು 2 ದಿವಸ ದೀಕ್ಷೆ ಆಗಿತ್ತು. ಎಷ್ಟು 3 ದಿವಸ ಇದ್ದ. ನೀವು ಚೆನ್ನಾಗಿ ದಷ್ಟಬಿಟ್ಟು ಊಟ ಆಗಿದ್ದು. ಅವನಲ್ಲೇ ಪ್ರೋಟೋಲೆಕ್ಸ್ ತಗೊಂಡಿದ್ರೆ ಅವನ ತಲೆ ಇದೆಯಲ್ಲ, ಈ ಜಗತ್ತು ನಭೂತಲ್ಲಿ ಭವಿಷ್ಯದಿ. ಆ ಪರಮಾತ್ಮನ ಯಾವಾಗ ಎಲ್ಲಿ ಹೇಗ್ ಮಾಡ್ಬೇಕು ಕರೆಕ್ಟಾಗಿ ಗೊತ್ತು. ಆ ಘಟೋತ್ಕಚನ ಯಾವತ್ತು ಸಂಹಾರ ಮಾಡ್ಬೇಕು ಗೊತ್ತು. ಇವತ್ತು ಜೈತ್ರದ ವಧೆ ಆದ ದಿವಸ ಗೊತ್ತು ಪರಮಾತ್ಮನಿಗೆ. ಇವತ್ತು ರಾತ್ರಿ ಕರೀತಾರೆ, ಅವರಿಗೆ ಉಳಿದೋಗಿದೆ ಹೊಟ್ಟೆ. ಅರ್ಜುನ ಸತ್ತು ಹೋಗ್ಬಿಡ್ತಾನೆ ಇವತ್ತು, ಆಗೋದಿಲ್ಲ ಸಾಯಿಸಕ್ಕೆ. ಜೈತ್ರಸನ್ನ ಅಂದ್ಕೊಂಡ್ಬಿಟ್ಟು ಭಾರಿ ಪ್ಲಾನ್ ಮಾಡಿ ಹಿಂದ್ಗಡೆ ಬಚ್ಚಿಟ್ಟಿಟ್ಟು ಇದ್ ಮಾಡಿಟ್ಟಿದ್ರು. ಆಯ್ತು ಮುಳುಗೋಯ್ತು. ಸೂರ್ಯ ಬಾ ಬಾ ಬಂದ, ಹೊಡಿಯಿಂದ ಕೃಷ್ಣ ತಲೆ ಹಾಕಿದ, ಕೃಷ್ಣ ಸೂರ್ಯ ತೋರಿಸ್ದ. ಅಯ್ಯೋ ಹೊಟ್ಟೆ ಹುಡುಗ್ಬಿಡ್ತು. ಸ್ವಾತಿ ಯುದ್ಧ ಮಾಡೋ, ಅರ್ಜುನ್ ಸುಸ್ತಾಗಿದೆ ಹಾಗೆ ಹೇಗೆ ಅಂತ ಪ್ಲಾನ್ ಮಾಡಿ ಕರ್ನಾಟಕ ದೃಷ್ಟಿ ಮಾಡಿದ್ರು. ಅಲ್ಲಿರೋ ಯಾರು ಗೊತ್ತಿಲ್ಲ. ಅಲ್ಲಿ ಸರ್ವಜ್ಞ ಭಗವಂತ ಮಾಡು ಯುದ್ಧನ ಕಳಿಸ್ತೀನಿ ಅಂತಂದ. ಘಟೋತ್ಕಚನ ಬರ ಹೇಳ್ದ, ಚಾಚಿಸ್ಬಿಟ್ಟ. ಹೆಂಗ್ ಹೊರದಾಗ ಗೊತ್ತ ಘಟೋತ್ಕಚ, ದಮ್ಮಯ್ಯ ಅಂತ ಬಿಡಲ್ಲ, ಬತ್ತದ ಅಂತ ಬಿಡಲ್ಲ ಅಂದ. ಹೊಡೆದಿದ್ದು ಕೊನೆಗೆ ಕರ್ಣ ಆಗಲ್ಲ, ಕರ್ಣ ಹೊಡೆಯೋ ಶಕ್ತಿನ ಇವತ್ತು ಬೆಳಕರಿಯಲ್ಲ ಅಂತಂದ. ದುರ್ಯೋಧನ ಬಂದ್ಬಿಟ್ಟು ಕರ್ಣದ ಶಕ್ತಿ ಹೊಡೆಸ್ದ. ಬೆಳಗಿನ ಜಾವ 4:30ವರೆಗೆ ಸತ್ತೋಗಿ ಗೊತ್ತಾಯ್ತು. ಕೃಷ್ಣ ಆಯ್ತು ಆ ಶಕ್ತಿ ವಿನಿಯೋಗ. ಇನ್ನು ಅರ್ಜುನ ಏನು ಮಾಡಕ್ಕಾಗಲ್ವಾ? ಅವನ ಶಕ್ತಿ ಇತ್ತು ಅವನಿಗೆ. ಆ ವಾಸುದೇವ ದತ್ತ ಅಮೋಘ ಶಕ್ತಿ. ಯಾರಿಗೂ ಆದ್ರೆ ಬುದ್ಧಿ ಕಂಟ್ರೋಲ್ ಮಾಡೋನೆ ಅವನ. ಬುದ್ಧಿಗೂ ಸಾರಥಿ ಅವನು, ಬರೀ ಕುದುರೆ ಸಾರಥಿ ಅಲ್ಲ ಕೃಷ್ಣ, ಬುದ್ಧಿಗೆ ಸಾರಥಿ ಅವನು. ಅವ್ನಿಗೆ ಎಲ್ಲರೂ ನಡೆಸೋನು ಅವನೇ. ಕರ್ಣ ಅನ್ಕೊಂಡ್ಬಿಡು ನಾನು ಹೊಡೆದು ಬಿಡ್ತೀನಿ ಅಂತ. ನಿನ್ ಬುದ್ಧಿ ಹಠ ಮಾಡೋರು ಇವನೇ ಪರಮಾತ್ಮ ಅಲ್ವಾ? ಹೊಡೆ ಬಿಟ್ಬಿಡ್ತಾನ ಅರ್ಜುನಿಗೆ. ಆ ಜ್ಞಾನ ಇವನಿಗಿಲ್ಲ. ಅವ್ಯಕ್ತನಾಗಿದ್ದಂತಹ ಪರಮಾತ್ಮ ವ್ಯಕ್ತಿ ಪ್ರಕಟನಾದ, ತೋರ್ಕೊಂಡ್ಬಿಟ್ಟ, ಮನುಷ್ಯನಾದ, ಸಾಮಾನ್ಯ ಮನುಷ್ಯನಾಗ್ಬಿಟ್ಟ. ಒಂದು ಗೊಲ್ಲರ ಕೇಳಿರಿ, ಒಂದು ಗುರು ಸಾಮಾನ್ಯ ವ್ರಜಸ್ಥಾನ, ಅಲ್ಲಿ ಹಳ್ಳಿಗನಾಗಿ ಆ ಗೋಪಿಕಾಸ್ತಿಯ ಮಧ್ಯೆ ಹೇಳ್ಕೊಂಡು ಅವನು ಲಲನಾವಧು ಅಂತ ಅವನು ಇದೇನಂತಾರೆ, ಅವನು ಸೈನ ಅಂತ ಅವೆಲ್ಲ ಹತ್ಯೆ ಮಾಡ್ತಿದ್ರು. ಹೆಂಗಸಿದ್ರೆ ಆಟ ಆಡೋನು ಅಂತ ಹಂಗ ತಮಾಷೆ ಮಾಡಿದಾರೆ ಕೃಷ್ಣನ. ಬರೀ ಹುಡುಗಿ ಜೊತೆ ಆಟ ಆಡೋನು ಹೆಂಗಿದೆ ಗೊತ್ತಿಲ್ಲ, ರಾಜ ಮಹಾರಾಜ ಹೇಗೆ ಅಂತಂದ ಅವನು ಗೊತ್ತಿಲ್ಲ. ಅವನು ತೋರ್ಸ್ಕೊಡ್ಬೇಕಾ? ಅವನು ಹುಟ್ಟನ್ನು ಸಾಯಿಸ್ಕೊಂಡೇ ಬಂದವನು. ಅವನು ಹುಟ್ಟಿದ ಮುಂದೆ ಪುತ್ತಿನ ಸಂಹಾರ ಮಾಡ್ದ. ಆಮೇಲೆ ಯಮರಾರ್ಜುನ, ಆಮೇಲೆ ಇವನು ತೃಣಾವರ್ತ, ಶಕಟಾಸುರ, ಹುಟ್ಟದಿಂದ ಕೊನೆವರೆಗೂ ಸಾಯಿಸ್ಕೊಂಡೇ ಬಂದವನು. ಅವನಿಗೆ ಸಾಯೋ ಪಾಠ ಅವ್ನು ಹೇಳ್ಕೊಡ್ಬೇಕಾಗಿಲ್ಲ. ಅವ್ನು ಯಾವ ಶಾಲೆಗೆ ಹೋಗಿ ಕಲ್ತ್ಕೊಬೇಕಾದ್ರೆ ಅವನ ಬಂದಿರೋದೇ ಅದಕ್ಕೆ. ಅವನನ್ನ ಹಾಸ್ಯ ಮಾಡ್ತಾರೆ, ಅಂಥವನು ಇಂಥವನು ಅಂತ. ಬಹಳ ಸರ್ವಜ್ಞ. ಅಬುದ್ಧಯ ಅವಿವೇಕಿಗಳು ನನ್ನನ್ನ ವ್ಯಕ್ತವಾದ ತೋರ್ಕೊಂಡ ಅಂತ ತಿಳ್ಕೊಳ್ತಾರೆ. ಅರ್ಜುನ, ನನ್ನ ಪರಂಭಾವ, ನನ್ನ ಪರತತ್ವ, ನನ್ನ ವಾಸುದೇವ ತತ್ವ ಏನಿದೆ, ಅಖಂಡ ಜಗದಾತ್ಮ ರೂಪ ತತ್ವ, ಅದನ್ನ ಅರಿಯೋಲ್ಲ ಅವರು. ಮಮ ಅವ್ಯಯಂ ಅನುತ್ತಮಂ, ನನ್ನ ಅವ್ಯಯವಾದ, ಇದಕ್ಕೆ ಹೋಲಿಕೆ ಇಲ್ಲದ, ಇದಕ್ಕಿಂತ ಉತ್ತಮ ಇನ್ನೊಂದಿಲ್ಲದೆ ಆ ತತ್ವವನ್ನ ಅರಿಯದೇನೆ ನನ್ನನ್ನು ಅವಮಾನ ಮಾಡ್ತಿದ್ದಾರೆ ಅರ್ಜುನ, ತಿರಸ್ಕಾರ ಮಾಡ್ತಿದ್ದಾರೆ. ಏನ್ ಹೇಳೋಣ? ನಾನು ಜಗತ್ತಿಗೆ ಅನುಗ್ರಹ ಮಾಡಕ್ ಬಂದ್ರೆ ನನಗೆ ಅವಮಾನ ಮಾಡ್ತಿದ್ದಾರೆ ಜನ ಅಂತ ಎಷ್ಟು ನಂಬ್ಕೊಂಡು ಹೇಳ್ತಿದ್ದ ಪರಮಾತ್ಮ. ಅಂದ್ರೆ ಜಗತ್ತಿಗೆ ಕಲ್ಯಾಣವಾಗಲಿ, ಜಗತ್ತಿಗೆ ಒಳ್ಳೇದಾಗ್ಲಿ, ಮಂಗಳವಾಗಲಿ ಅಂತ ಹೇಳಿ ಅವತಾರ ಮಾಡಿ ಉದ್ದೇಶ ಮಾಡಕ್ ಬಂದ್ರೆ ಅವನು ತಪ್ಪು ತಿಳ್ಕೊಂಡೆ ಅಂತಂದ್ರೆ ಇನ್ನು ಅವನು ಉದ್ಧಾರ ಆಗೋದು ಹೇಗೆ? ಯಾವ ರೀತಿ ಅವನು ಕೃತಾರ್ಥನಾಗ್ತಾನೆ? ಆ ಯಾವ ಭಗವಂತ ಜಗತ್ತಿಗೆ ಕ್ಷೇಮ ಆಗಲಿ, ಕಲ್ಯಾಣವಾಗಲಿ, ಮಂಗಳವಾಗಲಿ ಅಂತ ಹೇಳಿ ಅವತಾರ ಮಾಡಿ ಗೀತೋಪದೇಶ ಮಾಡ್ದ, ನಡೆದು ತೋರಿಸ್ತ. ಬರೀ ಉಪದೇಶ ಮಾಡ್ಲಿಲ್ಲ, ಪ್ರಾಕ್ಟಿಕಲ್ ಹೇಗೆ ನಡ್ಕೋಬೇಕು ನಡೆದು ತೋರಿಸ್ತ. ಸಮಸ್ತ ರೀತಿಯಿಂದಲೂ ಅವನು ಜಗತ್ ಕಲ್ಯಾಣ ಮಾಡ್ದ. ಒಂದೇ ಒಂದು ಜಾಗದಲ್ಲೂ ತನ್ನ ಕಾರ್ಯಗಳ ಸಂಘಾತಕ್ಕೆ, ತನ್ನ ದೇಹ ಸುಖಕ್ಕಾಗಿ ಏನು ಮಾಡಿಲ್ಲ. ಅಂಥ ಭಗವಂತನ ತಪ್ಪುಕೋತೀನಿ ಅಂತಂದ್ರೆ ಇದಕ್ಕೋನ್ಯೋಷ್ಟು ಮೂಢಾತ್ಮ ಅಂತ, ಇದಕ್ಕಿಂತ ಮುಟ್ಟಾಳ ಇನ್ನೊಬ್ಬ ಇದ್ದಾನೆ ಜಗತ್ತಲ್ಲೇ, ಇವನಿಗಿಂತ ಬೇರೆ ಮೂರ್ಖ, ಹುಟ್ಟಲ್ಲ ಇಂಥ ಮೂರ್ಖ. ಈ ಭಗವಂತನ ತಿರಸ್ಕಾರ ಮಾಡುವರು ಅವರಿಗೆ ಅವನ ಹೇಳ್ತಾನ, ಕ್ಷಿಪಾನ್ ನಜಸ್ಸ ಶುಭಾನ್ ಆಸುರೀಶ್ವೇವ ಯೋನಿಶ್ರುತ. ನನ್ನನ್ನು ತಿರಸ್ಕಾರ ಮಾಡೋದು ಏನ್ ಮಾಡ್ತೀನಿ ಅಂತಂದ್ರೆ ಹಾವು ಚೇಳ ಹುಟ್ಟಿಸ್ಬಿಡ್ತೀನಿ. ಅವನ್ನ ಹಾವು ಚೇಳು ಕ್ರಿಮಿಕೀಟ ಹುಟ್ಬಿಡ್ಬೇಕು, ಹುಟ್ಟೋ ಅಲ್ಲಿರು
ಹೋಗು ಅಲ್ಲಿಗೆ ಅನುಭವಿಸ್ಕೊ. ಎಂಥ ಹೀನ ಜನ್ಮ ಅದು, ಎಂಥ ಪಾಪಿ ಜನ್ಮ ಅದು. ಅದ್ ಬೇಕಾ ನಮ್ಗೆ ಆ ಜನ್ಮ ಅಂತ ಭಗವಂತನ ಆರಾಧನೆ ಮಾಡಿಬಿಟ್ಟು ನ್ಯಾಯವಾಗಿ ಹಾಳು ಮಾಡ್ಕೊತಿದ್ದಾರೆ. ಅಂತವತ್ತು ಅಲ್ಲ ಇದು ಅವ್ಯಕ್ತಂ ಅಪ್ರಕಾಶಂ ಅವ್ಯಕ್ತಂ ಅಪ್ರಕಾಶಂ ವ್ಯಕ್ತಿಂ ಆಪನ್ನಂ ಪ್ರಕಾಶಂ ಗತಂ ವ್ಯಕ್ತಿಂ ಆಪನ್ನಂ ಪ್ರಕಾಶಂ ಗತಂ ಇದಾನಿ ಮನ್ಯಂತೆ ಇದಾನೀಂ ಮನ್ಯಂತೆ ಮಾಂ ನಿತ್ಯ ಪ್ರಸಿದ್ಧಂ ಮಾಂ ನಿತ್ಯ ಪ್ರಸಿದ್ಧಂ ಈಶ್ವರಮಪಿ ಸಂತಂ ಈಶ್ವರಮಪಿ ಸಂತಂ ಅಬುದ್ಧಯಃ ವಿವೇಕಿನಃ ಅಬುದ್ಧಯಃ ವಿವೇಕಿನಃ ಪರಂ ಭಾವಂ ಪರಮಾತ್ಮ ಸ್ವರೂಪಂ ಪರಂ ಭಾವಂ ಪರಮಾತ್ಮ ಸ್ವರೂಪಂ ಅಜಾನಂತಃ ವಿವೇಕಿನಃ ಜಾನಂತಃ ವಿವೇಕಿನಃ ಮಮ ಅವ್ಯಯಂ ವ್ಯಯರಹಿತಂ ಮಮ ಅವ್ಯಯಂ ಜಯರಹಿತಂ ಅನುತ್ತಮಂ ನಿರತಿಶಯಂ ಅನುತ್ತಮಂ ನಿರತಿಶಯಂ ಮದೀಯಂ ಭಾವಂ ಅಜಾನಂತಃ ಮನ್ಯಂತೆ ಇತ್ಯರ್ಥಃ. ದ್ವಿತೀಯಂ ಭಾವಂ ಅಜಾನಂತಃ ಮನ್ಯಂತೆ ಇತ್ಯರ್ಥಃ. ಅವ್ಯಕ್ತ ಯಾವ ಇಂದ್ರಿಯಕ್ಕೂ ತೋರದವನು, ಇವನು ಮನೋಬುದ್ಧಿಗೂ ಅಗೋಚರ, ಅದಕ್ಕೂ ಅತೀತನು, ಅದಕ್ಕೂ ಸಾಕ್ಷಿಯವನು, ಮನಸ್ಸು ಬುದ್ಧಿಯನ್ನು ಬೆಳಗುತ್ತಿರುವ ಆತನು, ಸರ್ವಜ್ಞನು, ಸರ್ವಾತ್ಮನಾಗಿರ್ತಕ್ಕಂಥ ಅಂತ ನನ್ನನ್ನ ವ್ಯಕ್ತನಾದ ತೋರ್ಕೊಂಡ್ಬಿಟ್ಟ. ಇದಾನಿ ಮನ್ಮನ್ನೆ ಧರ್ಮರಾಜ ಭೀಮ ಹುಟ್ಟಿ ಮೇಲೆ ಹುಟ್ಟಿದವನ, ಭೀಮನಿಗೂ ಅರ್ಜುನ ಮಧ್ಯದಲ್ಲಿ ಅಲ್ಲಿ ದೇವಕಿಗೆ ಹುಟ್ಟಿದ ಮನ್ಮನೆ ಹುಟ್ಟಿದ. ಏನ್ ಮಹಾನ್ ವಿಶೇಷ ಇಂದೋ, ಶಕ್ತಿ ಜಾಸ್ತಿ ಇರ್ಬೋದು, ಬುದ್ಧಿ ಜಾಸ್ತಿ ಇರ್ಬೋದು, ಒಂದ್ ಮಾತಿಗೆ ಭಗವಂತ ಅನ್ಕೊಳಕ್ಕಾಗತ್ತಾ ಅಂತ ಈ ರೀತಿ ಬುದ್ಧಿ ಇವರಿಗೆ ಹೆಂಗಿದೆ ನೋಡಿ ವಿವೇಕ. ಮನುಷ್ಯನಿಗೆ ಪಾಪ ಫಲ ಹೆಂಗೆ ಕಾಡುತ್ತೆ ಅಂತಂದ್ರೆ ಅದು ಹೆಂಗ್ ಯಾವ್ಯಾವ ರೀತಿ ಕಾಡುತ್ತೆ ಅಂತ. ಇದಾನೀಂ ಪ್ರಕಾಶಂಗತಿ, ಈ ಮನ್ಮನೆ ಹೊಟ್ಟೆವನು ಕಣ ನನ್ನಾಗಿದ್ದವನು ಅಂತ ಹೇಳಿ ಈ ರೀತಿ ಅಬುದ್ಧನ ಅವಿವೇಕಿಗಳು ನನ್ನ ನಿತ್ಯ ಪ್ರಸಿದ್ಧನಾದ ಈಶ್ವರನೂ ಆಗಿದ್ದವನಾದ, ಈಶ್ವರನು ಕೂಡ ಆಗಿದ್ರು ಕೂಡ ಈ ರೀತಿ ನನ್ನ ಆಗಿರೋ ನನ್ನನ್ನ ಅವಿವೇಕಿಗಳು ನನ್ನ ಪರಭಾವವನ್ನು, ನನ್ನ ಪರಮಾತ್ಮ ಭಾವ, ಅಕಲ್ಪಿತ ರೂಪ, ನಿತ್ಯವಾದ ರೂಪ, ಪರ ಅಂದ್ರೆ ವಿಲಕ್ಷಣ, ಪರ ಅಂದ್ರೆ ಕಲ್ಪಿತ ರಹಿತ, ಪರ ಅಂದ್ರೆ ಉತ್ಕೃಷ್ಟ, ಅಂಥ ತತ್ವವನ್ನ ಅರಿಯದೆ, ಪರಮಾತ್ಮ ಸುಖವನ್ನು ಅರಿಯದೆ ಈ ಅವಿವೇಕಿಗಳು ನನ್ನ ಈ ಅವ್ಯಯನಾಗಿರುವ ನಾಶರಹಿತನಾದ, ಸವೆತವಿಲ್ಲ, ವಿಕಾರವಿಲ್ಲ, ಏಕರೂಪನಾಗಿರ್ತಕ್ಕಂತಹ ನನ್ನ ನಮ್ದು ಅನುತ್ತಮ ಅವಿದ್ಯಮಾನಂ ಉತ್ತಮಂ ಯಸ್ಮಾತ್ ಸಹ ಅನುತ್ತಮ ತಮ್ಮ ಅನುತ್ತಮ, ಯಾವನಿಗಿಂತ ಉತ್ತಮ ಇನ್ನೊಂದಿಲ್ಲವೋ ಅವನು ಅನುತ್ತಮನು, ಅವನಿಗಿಂತ ಉತ್ತಮ ಇನ್ನೊಂದಿಲ್ಲ ಅಷ್ಟೇ. ನತತ್ ಸಮಃ, ಅವನು ಸಮವೂ ಇಲ್ಲ ಉತ್ತಮವೂ ಇಲ್ಲ. ನತ್ವತ್ಸಮೋಸ್ತ್ಯಭ್ಯತಿ ಕುತೋನ್ಯ ಲೋಕತ್ರಯೇ ಪ್ರತಿಮ ಪ್ರಭಾವ ಅಂತ ವಿಶ್ವೋಪಾಧ್ಯಾಯದಲ್ಲಿ ನಿನಗೆ ಸಮಾನವೂ ಇಲ್ಲ, ನಿನಗೆ ಅಧಿಕ ಎಲ್ಲಿಂದ ಬರ್ತಾನೆ ಪರಮಾತ್ಮ, ಅಂಥ ಮಹಾನುಭಾವ ನೀನು ಅಂತ ಕೊಂಡಾಡಿದಾನೆ. ಅಂಥ ನಿರ್ದಿಶವಾಗಿ ಮಿಗಿಲಿದಷ್ಟು ಹೆಚ್ಚಿನಾಗಿರುವ ಈ ನನ್ನ ಭಾವವನ್ನ ನನ್ನ ಮದೀಯಂ ಭಾವವನ್ನು, ನನ್ನ ಇರುವಿಕೆ, ನನ್ನ ಸ್ವರೂಪ, ನನ್ನ ತತ್ವ, ಅದನ್ನ ಅರಿಯದೆ ತಿಳಿಯದೇನೆ ಜನ ಮೋಹಗೊಳ್ತಾ ಇದ್ದಾರೆ. ಅರ್ಜುನ ಆ ಶೋಕಕ್ಕೆ ಸಿಕ್ಕಾಕೊಂಡಿದ್ದಾರೆ, ಅವಿವೇಕಿಗಳಿದ್ದಾರೆ. ಏನ್ ಹೇಳಿ ಅವರಿಗೆ? ನಾವಾಗ ವೇದ ಕೊಟ್ಟೆ, ಸಾಕ್ಷಾತ್ತಾಗಿ ಬಂದು ಇಳಿದು ಬಂದು ಉಪದೇಶ ಮಾಡಿದೆ, ನಾನು ನಡೆದು ತೋರಿಸ್ದೆ, ಆದ್ರೂ ಗೊತ್ತಾ ಏನ್ ಮಾಡಕ್ಕಾಗತ್ತಮ್ಮ? ವೇದ ಕೊಟ್ಟು ತಿಳ್ಕೊಡು, ವೇದವನ್ನು ಜಗತ್ತಿಗೆ ಅನುಗ್ರಹ ಮಾಡ್ದ, ಸದ್ಗುರುಗಳನ್ನು ಕೊಟ್ಟ, ತಾನು ಅವತಾರ ಮಾಡಿ ಉಪದೇಶ ಮಾಡ್ದ, ನಡೆದು ತೋರಿಸ್ದ, ತಾನು ಮತ್ತೆ ನಡೆದು ತೋರಿಸ್, ಇನ್ನೂ ನನ್ಗೆ ಗೊತ್ತಾಗಲ್ಲ, ಅರ್ಥ ಮಾಡ್ಕೊಳ್ಳಲ್ಲ, ಇನ್ನು ತಪ್ಪು ತಿಳ್ಕೊಳ್ತೀನಿ ಅಂತಂದ್ರೆ ಇನ್ನು ನಿನ್ ಪಾಪ ಜೋರ ಇದೆ ಅಂತ ಅರ್ಥ. ನಿನ್ ಪಾಪ ನಿನ್ನ ಕಾಡ್ತಾ ಇದೆ, ನಿನ್ನ ಅಜ್ಞಾನ ನಿನ್ನ ಕಾಡ್ತಾ ಇದೆ, ನಿನ್ ಮಣ್ಣು ಹೆಂಟಿಗೆ ಹೊರತು ಮನುಷ್ಯ ಅಲ್ಲ ನೀನು ತಿಳ್ಕೊಬೇಕಷ್ಟೆ. ತದೀಯಂ ಅಜ್ಞಾನಂ ಚಿನ್ನಿಮಿತ್ತ. ನಾಳೆ